ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಯುಧಿಷ್ಠಿರಃ ಕಿಂ ಕರ್ತಾ ಕಿಂ ಸಮಾಚಾರೋ ನಕುಲೋಯಂ ಭವಿಷ್ಯತಿ ಸುಕುಮಾರಶ್ಚ ಶೂರಶ್ಚ ದರ್ಶನೀಯಃ ಸುಖೇ ರತಃ. ಯುಧಿಷ್ಠಿರ ಕೇಳ್ತಾನೆ, ನಕುಲ ಏನು ಕೆಲಸ ಮಾಡಿಕೊಂಡು ತನ್ನನ್ನು ತಾನು ಮುಚ್ಚಿಕೊಳ್ಳುತ್ತಾನೆ? ಕಿಂಕರ್ತ ಕಿಂ ಸಮಾಚಾರ, ಅವನು ಓಡಾಡುವಾಗ ಏನು ಮಾಡ್ತಾನೆ? ಕಿಂ ಸಮಾಚಾರ, ಯಾಕೆಂದರೆ ಸುಕುಮಾರ ಮಿದುವಾದ ಮೈಯವ. ನಕುಲನನ್ನು ಅವರಪ್ಪ ಬಯಸಿದ್ದೇ ಹೆಣ್ಣಿನಂತಹ ಸೊಬಗಿನ ಸೌಂದರ್ಯದ ಒಬ್ಬ ಹುಡುಗ ಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಅವನು ಸುಕುಮಾರ. ಇನ್ನು ಶೂರ ದರ್ಶನೀಯ, ನೋಡಲಿಕ್ಕೆ ಬಹಳ ಚಂದ. ಸುಖೇರತಃ, ಸುಖದಲ್ಲಿಯೇ ಆಸಕ್ತ. ಮೊದಲು ಅವನನ್ನು ಯಾವ ದುಃಖಕ್ಕೂ ಕೂಡ ಈಡು ಮಾಡಲಿಲ್ಲ. ಯಾರು? ಕುಂತಿ. ಬಹಳ ಪ್ರೀತಿ. ಅವಳು ಮಾದ್ರಿ ಅದನ್ನು ಹೇಳ್ತಾಳೆ, ನಾನು ಬದುಕಿದ್ರೆ ಖಂಡಿತ ಪಕ್ಷಪಾತ ಮಾಡ್ತೇನೆ, ನೀನು ಪಕ್ಷಪಾತ ಮಾಡೋದಿಲ್ಲ. ನನಗೆ ನನ್ನ ತವರಿನವರ ಬೆಂಬಲ ಇಲ್ಲ, ನಿನಗೆ ನಿನ್ನ ತವರಿನವರ ಬೆಂಬಲ ಇದೆ. ಆದ್ದರಿಂದಾಗಿ ಮತ್ತೆ ಪಾಂಡುರಾಜನ ಸಾವಿಗೆ ಕಾರಣಳಾದವಳು ನಾನು ಸಹಗಮನ ಮಾಡ್ತೇನೆ, ನೀನು ಸಹಗಮನ ಮಾಡಬೇಡ. ನೀನು ಬದುಕಿದ್ರೆ ನನ್ನ ಮಕ್ಕಳು ಸುಖವಾಗಿರ್ತಾರೆ, ನಾನು ಬದುಕಿದ್ರೆ ನಿನ್ನ ಮಕ್ಕಳು ಸುಖವಾಗಿರ್ತಾರೆ ಅಂತ ಇಲ್ಲ. ಮತ್ತು ನಮ್ಮ ದೇಶದ ಪದ್ಧತಿ ಏನು ಅಂತಂದರೆ, ಗಂಡ ಸತ್ತ ಮೇಲೆ ಬೇರೆ ಗಂಡನನ್ನು ಆರಿಸಿಕೊಂಡು ಹೋಗ್ತಾ ಇರೋದಷ್ಟೇ. ಇವತ್ತಿಗೂ ಮದ್ರ ದೇಶ ಅಂದರೆ ಅವತ್ತಿನ ಮದ್ರ, ಪಾಕಿಸ್ತಾನದ ಪಂಜಾಬ್, ಮತ್ತು ಇವತ್ತಿನ ಪಂಜಾಬ್, ಇಂಡಿಯನ್ ಪಂಜಾಬ್, ಬಾಹ್ಲೀಕ ದೇಶ, ಅದರಲ್ಲಿ ಸಮಾನವಾಗಿ ಸಮಸ್ಯೆಗಳು ಇವೆ. ಅಲ್ಲಿ ಅಣ್ಣನ ಮಗ, ಆ ಅಣ್ಣ ಏನಿದ್ದಾನೆ, ಅಣ್ಣನ ಹೆಂಡತಿಯನ್ನು ತಮ್ಮ ಇಟ್ಕೊಳ್ಬೇಕು, ಅದು ನಿಯಮ. ಅದರ ಬಗ್ಗೆ ಒಂದು ಹಿಂದಿಯಲ್ಲಿ ಬಹಳ ಹಿಂದೆ ಒಂದು ಫಿಲ್ಮ್ ಕೂಡ ಬಂದಿತ್ತು, ಆ ಪದ್ಧತಿಯನ್ನು ಇಟ್ಟುಕೊಂಡು. ಈ ಎಲ್ಲ ನಮ್ಮ ಇದರ ದೋಷ ಅನ್ನೋದಿರುತ್ತೆ. ಆ ಹಿನ್ನೆಲೆಯಲ್ಲಿ ನಾನು ಯೋಗ್ಯಳಲ್ಲ, ಅವಳು ದೊಡ್ಡಸ್ತಿಕೆ ನೋಡಿ, ನಾನು ಯೋಗ್ಯಳಲ್ಲ, ನಾನು ಸಾಯ್ತೇನೆ, ನೀನು ಬದುಕು ಅಂತ ಹೇಳಿ ಅವಳು ಸಹಗಮನ ಮಾಡೋದು. ಸಹಗಮನ ಮಾಡೋದು ಮಸ್ಟ್ ಆ್ಯಂಡ್ ಶುಡ್ ಅಲ್ಲ, ಪ್ರೀತಿ ಇದ್ದರೆ ಮಾಡೋದಷ್ಟೇ. ಆಮೇಲೆ ಅದನ್ನು ಬಂಗಾಳದವರೆಲ್ಲ ಆ ಸಹಗಮನ ಪದ್ಧತಿಯನ್ನು ದುರುಪಯೋಗ ಮಾಡಿಕೊಂಡ್ರು. ಅಣ್ಣನ ಹೆಂಡತಿಗೆ ಆಸ್ತಿ ಕೊಡಬೇಕಾಗತ್ತೆ ಅಂತ ಹೇಳಿ ಅವಳನ್ನು ಸತಿ ಪದ್ಧತಿಗೆ ನೂಕಿದ್ರು. ಧರ್ಮಶಾಸ್ತ್ರದಲ್ಲಿಲ್ಲ ಅದು ಇವರ ಕಳ್ಳತನ, ಇವರ ದುಷ್ಟತನ. ಅದು ಭಾರತೀಯ ಪರಂಪರೆ ತಲೆ ಮೇಲೆ ಬಂದ್ಬಿಡ್ತು. ಸತಿ ಪದ್ಧತಿ ಭಾರತದಲ್ಲಿ ಬಹಳ ಕ್ರೂರವಾಗಿದೆ ಅಂತ. ಅದುಃಖಾರಹಶ್ಚ ಬಾಲಶ್ಚ. ಸರಿ, ಈ ರೀತಿ ನಕುಲ ಮತ್ತು ಸಹದೇವರನ್ನು ಎಕ್ಸ್ಟ್ರಾ ಕೇರ್ನಿಂದ ನೋಡಿಕೊಂಡಿದ್ಲು ಕುಂತಿ. ಅದಕ್ಕೆ ವೇದವ್ಯಾಸರು ನಾನು ಕುಂತಿಯ ಬಗ್ಗೆ ಹೇಳಲಿಕ್ಕಾಗಿ ಮಹಾಭಾರತ ಹೇಳ್ತಾ ಇದ್ದೇನೆ ಎಂದರು. ಕ್ಷತ್ತು ಪ್ರಜ್ಞಾಂ ಧೃತಿಂ ಕುಂತ್ಯಾಹ ಗಾಂಧಾರ್ಯಾ ಧರ್ಮಶೀಲತಾಂ ಅನಯಂ ಧಾರ್ತರಾಷ್ಟ್ರಾಣಾಂ ವ್ಯಾಸೌಚೆ ಮಹಾಮನಾಹ ಅಂತ. ಕ್ಷತ್ತು ಪ್ರಜ್ಞಾಂ, ವಿದುರನ ಪ್ರಜ್ಞೆ, ಧೃತಿಂ ಕುಂತ್ಯಾಹ, ಕುಂತಿಯ ಧೈರ್ಯ, ಗಾಂಧಾರ್ಯಾ ಧರ್ಮಶೀಲತಾಂ, ಗಾಂಧಾರ್ಯ ಧರ್ಮಶೀಲತಾ, ಇವುಗಳನ್ನೆಲ್ಲ ನಾನು ಈ ಪ್ಯಾಕೇಜಿನಲ್ಲಿ ಕೊಡ್ತಾ ಇದ್ದೇನೆ. ಮಹಾಭಾರತವೆಂಬ ದೊಡ್ಡ ಒಂದು ಪ್ಯಾಕೇಜಿನಲ್ಲಿ ಎಲ್ಲ ತರಹದ ಸಂಗತಿಗಳನ್ನು ಕೊಡ್ತಾ ಇದ್ದೇನೆ ಅಂತ ಅಲ್ಲಿಷ್ಟು ಹೇಳಬೇಕಾದ್ರೆ ಇದನ್ನು ಹೇಳ್ತಾರೆ. ಹೀಗಾಗಿ ಕುಂತಿ ಹೆಚ್ಚಾಗಿ ಪ್ರೀತಿಯಿಂದ ನೋಡಿಕೊಂಡದ್ದು ನಕುಲ ಸಹದೇವರನ್ನು. ವೇದವ್ಯಾಸರ ಒಂದೊಂದು ಸ್ತ್ರೀ ಪಾತ್ರಗಳು ಅಮೂಲ್ಯ, ನಿಜವಾದ ಫೆಮಿನಿಸ್ಟ್ ವೇದವ್ಯಾಸರು, ಬೇರೆ ಯಾರೂ ಅಲ್ಲ. ಅದರಿಂದಾಗಿ ಅವರು ಹೇಳ್ತಾರೆ ಕುಂತಿಯ ಮಹತ್ವವನ್ನು. ಇವನು ಅದನ್ನು ಹೇಳ್ತಾನೆ, ಬಹಳ ಸುಖವಾಗಿ ಬೆಳೆದಿದ್ದಿ,
ನಮ್ಮ ಅಮ್ಮನ ಕೈನಲ್ಲಿ. ಅದರಿಂದಾಗಿ ನೀನು ಏನು ಮಾಡ್ತಿ? ಕಿನ್ನು ರೋಚಯಿತಾತ್ವಿಹ, ನೀನು ಯಾವ ಪ್ರೊಫೆಷನ್ನಿಂದ ನಿನ್ನನ್ನು ನೀನು ಮುಚ್ಚಿಕೊಂಡಿರ್ತಿ ಹೇಳು. ನಕುಲಃ ಅಶ್ವಾಧ್ಯಕ್ಷೋ ಭವಿಷ್ಯಾಮಿ ವಿರಾಟಸ್ಯೇತಿ ಮೇ ಮತಿಃ ದಾಮಗ್ರಂಥೀತಿ ನಾಮ್ನಾಹಂ ಕರ್ಮೈತತ್ಸುಪ್ರಿಯಂ ಮಮ. ಸಹದೇವ ಅಣ್ಣ, ನಕುಲ ತಮ್ಮ. ಮೊದಲು ಹುಟ್ಟಿದವ ನಕುಲ, ಆದರೆ ಅವನು ತಮ್ಮ. ಅವಳಿಗಳಲ್ಲಿ ಯಾವುದು ಹೊರಗಡೆ ಬರುತ್ತೋ ಅವರನ್ನು ಮೊದಲು ನಾವಿಲ್ಲಿ ಅಣ್ಣ ಅಂತ ಪರಿಗಣಿಸ್ತೇವೆ. ಆದರೆ ನಿಜವಾಗಿ ನೋಡಿದರೆ ಹೊಟ್ಟೆಯ ಒಳಗಡೆ ಮೊದಲು ಸಹದೇವ ಬೆಳೆದಿರ್ತಾನೆ, ಆಮೇಲೆ ನಕುಲ. ನಾವು ಹೊರಗಡೆ ಬರೋದು ಮೊದಲು ಅಣ್ಣ ಅಂತ. ಅದನ್ನಾಗಿ ನಕುಲ ಸಹದೇವ ಅನ್ನೋದು ಕರೆಕ್ಟೇ, ಸಹದೇವ ನಕುಲ ಅಂದರೂ ಕರೆಕ್ಟೇ, ಅದು ವಿವಕ್ಷೆಯ ಮೇಲೆ. ಹೀಗಾಗಿ ನಕುಲ ಹೇಳ್ತಾನೆ, ಯಾಕಿದು ಹೇಳಿದ್ದು ಅಂದರೆ ನಾನು ಕುದುರೆಯನ್ನು ನೋಡ್ಕೊಳ್ತೇನೆ ಅಂತಾನೆ. ಕುದುರೆಯನ್ನು ನೋಡಿಕೊಳ್ಳೋದು ಸೂತನ ಕೆಲಸ. ಕ್ಷತ್ರಿಯ ಮತ್ತು ವೈಶ್ಯರ ನಡುವೆ ಇವನು ಬರ್ತಾನೆ, ಸೂತ. ಅದರಿಂದಾಗಿ ಆ ಕ್ರಮ, ಮೊದಲು ಅವನು ಕ್ಷತ್ರಿಯನಾಗೇ ಉಳಿದುಕೊಂಡ ಯುಧಿಷ್ಠಿರ, ಅವನ ಮಾತಿನಲ್ಲಿ ಅದು ಮುಂದೆ ಅಭಿವ್ಯಕ್ತ ಆಗುತ್ತೆ. ಮಧ್ಯದಲ್ಲಿ ಇಬ್ಬರು ಭೀಮಸೇನ ಮತ್ತು ಅರ್ಜುನರು ಬೇರೆ ಕಾರಣದಿಂದ, ಬೇರೆ ಬೇರೆ ಸಮಸ್ಯೆಗಳಿಂದ ಅವರು ಬೇರೆ ವೃತ್ತಿಯನ್ನು ಕೈಗೊಳ್ಳಬೇಕಾಯಿತು ತಮ್ಮನ್ನು ಮುಚ್ಚಿಕೊಳ್ಳಲಿಕ್ಕೆ. ಇವನು ಅಡಿಗೆ ಮಾಡ್ತೇನೆ ಅಂದ, ಅದು 4ನೇ ಅವ್ರ ಕೆಲಸ ವಸ್ತುತಃ. ಆ ಹಿನ್ನೆಲೆಯಲ್ಲಿ ಯಾಕೆ ಅಂತಂದರೆ ನಾನು ಭೀಮ ಅಂತ ಗೊತ್ತಾಗಬಾರದು ಅಂತ. ಅದಕ್ಕಾಗಿ ಗಂಡ ಹೇಗೆ ಅಡಿಗೆಯವನೋ ಅದೇ ರೀತಿ ಆ ವರ್ಣದವರು ಮಾಡತಕ್ಕಂತಹ ಕೆಲಸವನ್ನು ಅವಳು ಬ್ಯೂಟಿಷಿಯನ್, ಯಾರು? ದ್ರೌಪದಿ. ಅದರಿಂದಾಗಿ ಅವರಿಬ್ಬರದು ಒಂದೇ. ಇನ್ನು ಇದು ವರ್ಣವೇ ಇಲ್ಲ. ಅವನು ಯಾವ ವರ್ಣ? ನಪುಂಸಕ ಯಾವ ವರ್ಣ? ಯಾರು ನಪುಂಸಕನೋ ಅವನಿಗೆ ಸನ್ಯಾಸ ತೆಗೆದುಕೊಳ್ಳಿಕ್ಕೂ ಹಕ್ಕಿಲ್ಲ. ಯಾಕೆ ಅಂದರೆ ಕಾಮ ಇದ್ದು ಗೆಲ್ಲಬೇಕೇ ವಿನಃ ಇಲ್ಲದೆ ಗೆಲ್ಲೋದೇನು. ಅದರಿಂದಾಗಿ ಅವನು ಅದಕ್ಕೂ ಇದಲ್ಲ ಅಂತ ಹೇಳಿ ಅವನು ವರ್ಣವೇ ಇಲ್ಲ. ನೆಕ್ಸ್ಟು ಕ್ಷತ್ರಿಯ ಮತ್ತು ವೈಶ್ಯರ ನಡುವೆ ಸೂತ ಬರ್ತಾನೆ ಅವನು. ಆಮೇಲೆ ವೈಶ್ಯರ ಕೆಲಸ ಹಸು ಕಾಯೋದು, ಅದನ್ನು ಸಹದೇವ ಮಾಡಿದ್ದು. ಇಷ್ಟು ಅದು ವರ್ಣಗಳ ಮೀಮಾಂಸೆ ಮತ್ತು ಅವತ್ತಿನ ಸಮಾಜದ ಪೂರ್ಣ ಚಿತ್ರಣ ಇರಬೇಕು. ಅವತ್ತು ಅಡಿಗೆ ಮಾಡ್ತಾ ಇದ್ದವರು ಶೂದ್ರರು, ಅವರ ಅಡಿಗೆಯನ್ನು ಉಣ್ಣಬೇಕಿತ್ತು. ಹೀಗಾಗಿ ಭೀಮಸೇನ ಆವೇಶ ಹಾಕಿದ್ದು ಶೂದ್ರವೇಷ ವೃಕೋದರ ಅಂತ ಹೇಳ್ತಾರೆ. ಶೂದ್ರ ಸೈರಂಧ್ರಿಕಾ ಭವತ್ ಅಂತ ನಕುಲಿ, ಇದು ಯಾರಿಗೆ? ದ್ರೌಪದಿಗೆ ಹೇಳೋದು. ಸೂದವೇಷಸ್ತತೋಭವತ್ ಅಲ್ಲ, ಶೂದ್ರವೇಷಸ್ತತೋಭವತ್. ವೇದವ್ಯಾಸ ಹೃಷಿಕೇಶ ತೀರ್ಥರು ಶೂದ್ರವೇಷ ಅಂತ ಹಾಕಿದ್ದಾರೆ. ಮುಂದೆಯೂ ಅದನ್ನು ಹೇಳಿದ್ದಾರೆ. ಇನ್ನು ಕೆಲವರು ನಾವು ಮಡಿ ಮಾಡೋಣ, ನಾವು ಹಾಗಿರೋಣ, ನಮ್ಮ ನೇರಕ್ಕೆ ಅವ್ರನ್ನ ಎಳಿಬಾರದು, ಆ ಎತ್ತರದ ಚೇತನವನ್ನು ಎಳಿಬಾರದು. ಅವರು ಅದನ್ನು ಸೂದವೇಷ ಅಂತ ಮಾಡಿಬಿಟ್ಟಿದ್ದಾರೆ. ಯಾಕೆ ಬೇಕು? ಅಲ್ಲಿರೋದು ಹೇಗೋ ಹಾಗೆ ಹೇಳಬೇಕು ನಾವು. ಅವನು ಹೇಳಿದ, ಅದರಿಂದಾಗಿ ಅವನು ಆ ಒಂದು ಹೆಸರು, ಅವನ ಹೆಸರೇನು ಅಂದರೆ ದಾಮಗ್ರಂಥಿ ಅಂತ. ದಾಮಗ್ರಂಥಿ ಅಂತಂದರೆ ಹಗ್ಗದ ಮನೆಯವ. ಹಗ್ಗವನ್ನು ಚೆನ್ನಾಗಿ ಗಂಟು ಹಾಕಬಲ್ಲವ, ಲಗಾಮು ಚೆನ್ನಾಗಿ ಹಿಡಿಯಬಲ್ಲವ ಅಂತ. ಕುಶಲೋಸ್ಮ್ಯಕ್ಷ ಅಶ್ವಶಿಕ್ಷಾಯಾಮ್, ನನಗೆ ಕುದುರೆಗಳಿಗೆ ಏನೇ ರೋಗ ಬಂದರೂ ಏನು ಚಿಕಿತ್ಸೆ ಮಾಡಬೇಕು ಅಂತ ಗೊತ್ತಾಗ್ತಾ ಇರುತ್ತೆ. ಕುಶಲೋಸ್ಮಿ ಅಶ್ವಶಿಕ್ಷಾಯಾಮ್. ಆಮೇಲೆ ತಥೈವ ಅಶ್ವಚಿಕಿತ್ಸಿತೇ, ಪ್ರತಿಯೊಂದು ಕುದುರೆಯ ಲಕ್ಷಣ ಚೆನ್ನಾಗಿ ಗೊತ್ತು ನನಗೆ. ಪ್ರಿಯಾಶ್ಚ ಸತತಮ್ಮೇಶ್ವಾಹ, ಕುದುರೆಗಳ ಬಗ್ಗೆ ಪೂರ್ತಿ ಐಡಿಯಾ ಇದೆ. ಕುದುರೆಗಳು ಹೇಗೆ ಓಡ್ತವೆ, ಯಾವ ಜಾತಿ, ಎಷ್ಟು ವೇಗವಾಗಿ ಓಡ್ತವೆ, ಅವುಗಳ ಏರಿಳಿತ ಎಂಥದ್ದು, ಅವುಗಳ ಜಾತಿಗಳೇನು, ಅವುಗಳ ಬಲ ಏನು, ಯಾವ ಕುದುರೆಯ ಕಾಲಿನ ಬಲ ಹೇಗಿದೆ, ಯಾವ ಕುದುರೆಯ ತೊಡೆಯ ಬಲ ಹೇಗಿದೆ, ಎಲ್ಲವೂ ಗೊತ್ತು. ಅದು ಕುದುರೆಯ ಬಲವನ್ನು ಹೇಗೆ ಅಳೆಯೋದು ಅಂದರೆ ಲದ್ದಿ ಮೂಲಕ. ಲದ್ದಿಯಲ್ಲಿ ಎಷ್ಟು ಹತಾರ ಬಿತ್ತು ಅಂತ ಹೇಳಿ ಅಷ್ಟು ಶಕ್ತಿ ಇದೆ ಅಂತ ಕುದುರೆಗೆ. ಕುದುರೆ ಲದ್ದಿಯೂ ಬಹಳ ಮುಖ್ಯ. ಆ ಕುದುರೆ ಲದ್ದಿಯಲ್ಲಿರುವ ಬಿಸಿ, ಕುದುರೆ ಲದ್ದಿಯಲ್ಲಿರುವ ಡೆನ್ಸಿಟಿ, ಕುದುರೆ ಲದ್ದಿಯ ತೂಕ, ಇವುಗಳನ್ನು ಇಟ್ಕೊಂಡು ಕುದುರೆಯ ಬಲವನ್ನು ಪರೀಕ್ಷೆ ಮಾಡ್ತಾರೆ.
ಯಾವ ರೇಸ್ಗೆ ಹೋಗಿದ್ರಿ ಅಂತ ಕೇಳಬೇಡಿ, ಸುಮ್ಮನೆ ತಿಳ್ಕೊಂಡಿದ್ದಷ್ಟೇ. ನಮಾಂ ಪರಿಹರಿಷ್ಯಂತಿ ಕಿಶೋರ ಬಡಬಾಸ್ತಥಾ. ನಾನು ಏರಿದನೆಂದರೆ ಎಂಥ ತುಂಟ ಕುದುರೆಯೂ ಕೂಡ ಬಾಗಿ ನನ್ನನ್ನು ಏರಿಸಿಕೊಳ್ಳುತ್ತೆ. ಯಾವುದೇ ಕುದುರೆಯನ್ನು ನಾನು ಪಣಗಿಸಬಲ್ಲೆ. ನಮೇ ದುಷ್ಟ ನ ದುಷ್ಟಾಶ್ಚ ಭವಿಷ್ಯಂತಿ ಪೃಷ್ಠೇ ಧೃತಮದ್ಗತಾ. ಬೆನ್ನ ಮೇಲೆ ಕುಳಿತರೆ ನನ್ನ ಸಾನ್ನಿಧ್ಯದಿಂದಲೇ ಶಾಂತ ಆಗಿ ನಾನು ಹೇಳಿದ್ದನ್ನು ಕೇಳುತ್ತವೆ. ಪ್ರೇಕ್ಷಂತೆ ಯೇ ಚ ಮಾಂ ಕೇಚಿತ್ ವಿರಾಟ ನಗರೇ ಜನಾ ತೇಭ್ಯ ಏವಂ ಪ್ರವಕ್ಷ್ಯಾಮಿ ವಿಹರಿಷ್ಯಾಮ್ಯಹಂ ಸುಖಂ. ನಾನು ಎಂಟ್ರಿ ಕೊಡೋದೇ ಕುದುರೆ ಶಾಲೆಯಿಂದ, ಲಾಯದ ಬೀದಿಯಿಂದ. ಅದು ಲಾಯದ ಬೀದಿ ಅಂತ ನೀವು ಆಚೆ ಬಂದ್ರಲ್ಲ, ಅದು ಲಾಯದ ಬೀದಿ. ಹಾಗೆ ಲಾಯದಿಂದಲೇ ನಾನು ಎಂಟ್ರಿ ಕೊಡೋದು. ಜನರು ಕೇಳೋದು ಅದನ್ನೇ ಹೇಳ್ತೇನೆ, ನನಗೆ ಕುದುರೆ ಅಂದರೆ ಭಾಳ ಇಂಟ್ರೆಸ್ಟು ಅಂತ. ನನ್ನನ್ನು ಅರಸನಿಗೆ ಹಾಗೆ ಪರಿಚಯ ಮಾಡಿಕೊಳ್ತೇನೆ. ಹೀಗೆ ನಾನು ನನ್ನನ್ನು 1 ವರ್ಷ ಮುಚ್ಚಿಕೊಂಡು ಇರುತ್ತೇನೆ. ಯುಧಿಷ್ಠಿರ ಬೃಹಸ್ಪತಿ ಸಮೋ ಬುದ್ಧ್ಯ ನಯೇ ಚೋಷನಸಾ ತಮಃ ಮಂತ್ರೈರ್ನಾನಾ ವಿಧೈರ್ನೀತಃ ಪಥ್ಯೈಸ್ಸು ಪರಿನಷ್ಠಿತಃ ಸುಪ್ರಣೀತೈಸ್ಸು ಮಾರ್ಗಸ್ಥೋ ರಾಜತಂತ್ರಮಪಾಲಯತ್. ಇನ್ನು ನಮ್ಮ ಕಡೆಯ ತಮ್ಮ ಸಹದೇವ ಯಾವ ರೀತಿ ತನ್ನನ್ನು ಮುಚ್ಚಿಕೊಳ್ಳುತ್ತಾನೆ. ಯಾಕೆ ಅಂದರೆ ಸಹದೇವ ಬೃಹಸ್ಪತಿ ಸಮೋ ಬುದ್ಧ್ಯ, ರಾಜನೀತಿಯಲ್ಲಿ ಬೃಹಸ್ಪತಿಗೆ ಸಮ. ನ ಯೇ ಚೋಷನಸಾ ಸಮಃ, ಸ್ಟ್ರಾಟಜಿ ಮಾಡುವುದರಲ್ಲಿ, ಒಂದು ವಿಚಾರವನ್ನು ಅನಲೈಸ್ ಮಾಡುವುದರಲ್ಲಿ ಶುಕ್ರಾಚಾರ್ಯರಿಗೆ ಮಿಗಿಲು. ಶುಕ್ರ ನೀತಿ ಇದೆ ಇವತ್ತು. ಬೃಹಸ್ಪತಿ ಸ್ಮೃತಿಯೂ ಇದೆ, ಹಾಗೆ ಶುಕ್ರ ನೀತಿಯೂ ಇದೆ. ಮಂತ್ರೈರ್ನಾನಾ ವಿಧೈರ್ನೀತಃ, ಈ ಹಿಂದೆ ಥರಥರದ ಪ್ರಯೋಗಗಳನ್ನು ಮಾಡಿ ಸಾಮದಾನ ಭೇದಗಳಿಂದ ಶತ್ರುಗಳ ಎದೆಯನ್ನು ನಡುಗಿಸಿದವ. ಅವನ ಒಂದೊಂದು ಮೂಗು ಕೂಡ ಬಹಳ ಪ್ರಜ್ಞಾಯುಕ್ತವಾಗಿ ಇರುತ್ತೆ. ಅವನು ಒಳ್ಳೆಯ ಮಾರ್ಗದಲ್ಲಿದ್ದಾನೆ. ಈ ಫ್ರಾನ್ಸಿಸ್ ವಿಲಿಯಂ ಬೇಕನ್ ತರಹ ಅಲ್ಲ. ಫ್ರಾನ್ಸಿಸ್ ವಿಲಿಯಂ ಬೇಕನ್ ಅಂತ ಹೇಳಿ ಒಬ್ಬ ಸುಪ್ರಸಿದ್ಧ ರಾಜನೀತಿಜ್ಞ. ಅವನಿಗೆ ನೀತಿನೇ ಇರಲಿಲ್ಲ, ಆದರೆ ನೀತಿಶಾಸ್ತ್ರವನ್ನು ಅವನು ಬರೆದ. ಅವನ ನೀತಿಶಾಸ್ತ್ರ ನಮಗೆ ಬೇಕನ್ನಾದರೂ ಅವನ ಅವನ ಚರಿತ್ರೆ ನಮಗೆ ಬೇಡನು. ಆ ತರಹ ಸುನೀತಿಮಾನ್ ಸುಶೇರಶ್ಚ, ಒಳ್ಳೆ ಶೂರ, ಒಳ್ಳೆ ನೀತಿ ಉಳ್ಳವ. ಸರ್ವಮಂತ್ರ ವಿಚಾರದ ಅಧಿಕಂ ಮಾತುರಸ್ಮಾಕಂ ಕುಂತ್ಯ ಪ್ರಿಯತರ ಸದಾ. ನನ್ನ ತಾಯಿ ಕುಂತಿಗೆ ಅತ್ಯಂತ ಪ್ರಿಯತಮ ಇವನು. ಆ ಸಹದೇವ ಕಥಂ ಕರ್ಮ ತಸ್ಯ ರಾಷ್ಟ್ರೇ ಕರಿಷ್ಯಸಿ, ನಿನ್ನನ್ನು ಹೇಗೆ 1 ವರ್ಷಗಳ ಕಾಲ ಮುಚ್ಚಿಕೊಳ್ಳುತ್ತಿ ಹೇಳು. ಸಹದೇವ ಉವಾಚ ಗೋಸಂಖ್ಯಾತ ಭವಿಷ್ಯಾಮಿ ವಿರಾಟಸ್ಯೇತಿ ರೋಚತೆ. ಗೋಸಂಖ್ಯಾತ ಭವಿಷ್ಯಾಮಿ, ನಾನು ಹಸುಗಳನ್ನು ಎಣಿಸುತ್ತೇನೆ. ಪ್ರತಿಮೋಕ್ತ ಚದೋಗ್ಧಾಚ ಸಂಖ್ಯಾನಕುಚಲೋಗವಾಂ, ನನಗೆ ಅದರ ಎಲ್ಲವೂ ಗೊತ್ತು. ಅದನ್ನು ಹೇಗೆ ಎಣಿಸಬೇಕು, ಅದನ್ನು ಹೇಗೆ ಬೆಳೆಸಬೇಕು, ಅದನ್ನು ಹೇಗೆ ಕರೆಯಬೇಕು, ಯಾವುದನ್ನು ಜೋಡಿಸಬೇಕು. ಎತ್ತು ಮತ್ತು ಹಸುಗಳು, ಯಾವ ಎತ್ತು ಯಾವ ಹಸು ಜೋಡಿಸಿದರೆ ಯಾವ ರೀತಿ ಕರು ಬರುತ್ತೆ, ಅದು ಗಂಡು ಕರುವೋ ಹೆಣ್ಣು ಕರುವೋ ಗರ್ಭದಲ್ಲಿದ್ದಾಗಲೇ ನಾನು ಹೇಳಬಲ್ಲವ. ಅಷ್ಟು ಪ್ರಜ್ಞೆ ನನಗೆ. ಅರೋಗ ಬಹುಲ ಪುಷ್ಟಾ ಕ್ಷೀರವತ್ಯೋ ಬಹುಪ್ರಜಾ ತಂತ್ರಿ ಪಾಲೇತಿ ಮೇ ನಾಮ. ನನ್ನ ಹೆಸರನ್ನು ಹೇಳ್ಕೋತೇನೆ, ತಂತ್ರಿ ಪಾಲ ಅಂತ. ನನಗೆ ಸ್ಫುಟವಾದ ಐಡಿಯಾ ಇದೆ. ನಾನು ಇದ್ದ ಕಡೆ ಹಸುಗಳಿಗೆ ರೋಗ ಇರೋದಿಲ್ಲ. ಪುಷ್ಟಾಹ, ಒಳ್ಳೆ ಪುಷ್ಟಿ ಇರುತ್ತೆ. ಕ್ಷೀರವತ್ಯ, ಚೆನ್ನಾಗಿ ಹಾಲು ಕರೆಯುತ್ತೆ. ನಿಷ್ಪನ್ನ ಸತ್ವ ಸುಭೃತಾ, ಒಳ್ಳೆ ಸತ್ವ ಇರುತ್ತೆ. ವ್ಯಪೇತ ಜ್ವರ ಕಿಲ್ಬಿತಾ, ಜ್ವರ ಇರೋಲ್ಲ, ಯಾವ ರೀತಿಯ ಪಾಪವೂ ಇರೋದಿಲ್ಲ. ನಷ್ಟಚೋರ ಭಯ ನಿತ್ಯಂ ವ್ಯಾಧಿ ವ್ಯಾಘ್ರ ವಿವರ್ಜಿತಾ, ಯಾವ ವ್ಯಾಧಿಯೂ ಬರೋದಿಲ್ಲ. ಹಸುಗಳು ಮನುಷ್ಯರ ಥರಾನೇ. ಹಸುಗಳಿಗೂ ಮನುಷ್ಯರಿಗೂ ಭಾವನೆಯಲ್ಲಿ ಬಹಳ ಸಾಮ್ಯ. ನಾವು ಅದನ್ನು ನಿರ್ಲಕ್ಷಿಸ್ತಾ ಇದ್ವಿ ಅಂತಂದರೆ ಅದು ಕಣ್ಣೀರಿಗೆರಿಯುತ್ತೆ ಹಸು. ಆದ್ದರಿಂದಾಗಿ
ನಮ್ಮ ಎಲ್ಲ ದೋಷಗಳನ್ನು ತುಟಿ ಕಚ್ಚಿ ಸಹಿಸುತ್ತೆ ತಾಯಿಯ ತರಹನೇ. ಹಸು ಮನುಷ್ಯರ ಥರನೇ. ಅದು ಹಸು ತಾಯಿ ಅಂದರೆ ತಾಯಿಯೇ. ಶ್ವಮಾತೆ ಆಗಲಿಲ್ಲ, ಗೋಮಾತೆ ಮಾತ್ರ ಆಗೋದು. ನಾಯಿ ತಾಯಿ ಆಗೋಲ್ಲ. ಅಬ್ಬಬ್ಬ ಅಂತಂದರೆ ಬೇಟೆಯಲ್ಲಿ ನಮ್ಮ ಜೊತೆಗಾರ ಆಗಬಹುದಷ್ಟೇ, ಇನ್ಯಾವ ರೀತಿಯಲ್ಲೂ ಇಲ್ಲ. ಬೇಕಾದ್ರೆ ಹಾಳಾಗಬಹುದು ನಾಯಿ. ನಮ್ಮ ತಾಯಿ ಆಗಬೇಕು ಅಂತಂದರೆ ಅದು ನಮ್ಮ ತಾಯಿ ಆಗಬೇಕು ಅಂದರೆ ಅದು ಗೋವಿನ ಕೈನಲ್ಲಿ ಮಾತ್ರ ಸಾಧ್ಯ. ಆ ಗೋವಿನ ಕಣ್ಣಿನಲ್ಲಿ ಮನುಷ್ಯರಲ್ಲಿ ಸಿಗಬಹುದಾದ ಎಲ್ಲ ಭಾವನೆಗಳು ಸಿಗುತ್ತೆ. ಕಣ್ಣಿನಲ್ಲಿ ಗೋವು ನಗುತ್ತೆ, ಬೇರೆ ಯಾವುದೂ ನಗುಲ್ಲ. ಪ್ರಾಣಿಗಳಿಗೆ ನಗು ಇರೋಲ್ಲ ಸಾಮಾನ್ಯವಾಗಿ. ಪ್ರಾಣಿಗಳು ನಕ್ಕದ್ದನ್ನು ಕಂಡಿದ್ದೀರೇನು ನೀವು? ಯಾವ ವಿಶ್ವಕೋಶದಲ್ಲಿ ಎನ್ಸೈಕ್ಲೋಪೀಡಿಯಾದಲ್ಲಿ ಹುಡುಕಿದ್ರೂ ಇಲ್ಲ ಪ್ರಾಣಿಗಳು ನಗುತ್ತವ ನಗಲ್ವಾ ಅಂತ. ಪೆಂಗ್ವಿನ್ ಒಂದಕ್ಕೆ ಹಾಸ್ಯ ಪ್ರಜ್ಞೆ ಇರೋದು ಬಿಟ್ಟರೆ ಸಮುದ್ರದಲ್ಲಿ ಮತ್ತು ಯಾವುದಕ್ಕೂ ಕೂಡ ಹಾಸ್ಯ ಗೊತ್ತೇ ಇಲ್ಲ. ಅದು ಗೊತ್ತಿರೋದು ಅಂತಂದರೆ ಮನುಷ್ಯರ ಥರನೇ ಇರುವ ಕೋತಿಗಳಿಗೆ. ಅದು ಬಿಟ್ಟರೆ ಹಸುವಿಗೆ ಅದು ಕಣ್ಣಿನಲ್ಲೇ ಮಮತೆಯನ್ನು ತೋರಿಸುತ್ತೆ, ನೋವನ್ನು ಸಹಿಸುತ್ತೆ, ಆತಂಕ ವ್ಯಕ್ತಪಡಿಸುತ್ತೆ, ನಮ್ಮ ಬಗೆಗೆ ಒಂದು ಕಾಳಜಿ ಇರುತ್ತೆ. ಅದರಿಂದಾಗಿ ಮನೋರೋಗ ಬರುವ ಸಾಧ್ಯತೆ ಇದೆ. ಅದಕ್ಕೆ ನಾನಿದ್ದರೆ ಆ ಹಸುಗಳಿಗೆ ಮನೋರೋಗ ಇರೋಲ್ಲ. ವ್ಯಾಘ್ರ ವಿವರ್ಜಿತಾ, ಹುಲಿಗಳ ಭಯ ಇರೋಲ್ಲ. ನಿರುದ್ವಿಗ್ನಾ, ನಾನಿದ್ದರೆ ಗೋವುಗಳಿಗೆ ಟೆನ್ಷನ್ ಇಲ್ಲ. ಹಸುಗಳು ಅತ್ಯಂತ ವಿಧೇಯವಾದ ಪ್ರಾಣಿಗಳು. ಹಸುಗಳನ್ನು ಕಾಯೋದು ಕಷ್ಟವೇ ಇಲ್ಲ. ಹೀಗೆ ನೋಡುತ್ತೆ ಅದು ಮೇಯಿಸುವವನನ್ನು. ಅವನು ಹೋಗಬಹುದು ಅಂತ ಹೇಳಿದ್ರೆ ಹೋಗುತ್ತೆ. ತೀರಾ ಅಪರೂಪ ಬೇಕಂತ ಹಸು ನುಗ್ಗಿಸಿರ್ತಾರೆ ಬೇರೆಯವರ ತೋಟಕ್ಕೆ. ಯಾರು ಇಲ್ಲದೆ ಹೋದರೆ ನುಗ್ಗಿರುತ್ತೆ ಅಷ್ಟೇ. ಬಿಟ್ಟರೆ ಇವನಿದ್ದಾಗ ಹೋಗಬೇಡ ಅಂದರೆ ಹೋಗಲ್ಲ. ಒಂದು ವೇಳೆ ಹೋದರೂ ಅದು ಸೀಮೆ, ಅದು ವಿದೇಶದ ತಳಿ, ಭಾರತದ್ದಲ್ಲ. ಅದು ಒಡೆಯನನ್ನು ಅಷ್ಟು ಪ್ರೀತಿಸುತ್ತೆ, ಅಷ್ಟು ನೋಡಿಕೊಳ್ಳುತ್ತೆ. ಅವನ ಕಣ್ಣಳತೆಯನ್ನು ಮೀರಿ ಹೋಗೋಲ್ಲ. ನಾನಿದ್ದರೆ ನಿರುದ್ವಿಗ್ನಾ, ಯಾವುದೇ ಉದ್ವೇಗ ಇರೋಲ್ಲ. ನಿರಾಮಯಾ ಭವಿಷ್ಯಂತಿ ಮಯಾ ಗುಪ್ತ ವಿರಾಟ ಪಶವೋ ನೃಪ. ನಾನು ಹೇಳ್ತೇನೆ ಪಶುಗಳನ್ನು ನೋಡಿಕೊಳ್ತೇನೆ ಅಂತ. ನನ್ನ ಎಂಟ್ರಿ ಗೋಶಾಲೆಯಿಂದ, ಅವನದ್ದು ಹೇಗೆ ಲಾಯದ ಬೀದಿಯಿಂದಲೋ ನಕುಲನದ್ದು, ಹಾಗೆ ನನ್ನದು ಗೋಶಾಲೆಯಿಂದ ಎಂಟ್ರಿ. ಕೇಳುವವರಿಗೆ ಹಾಗೆ ಹೇಳ್ತೇನೆ. ವಿರಾಟನ ಮುಂದೆ ನಿಂತಾಗ ನಾನು ಹೇಳ್ತೇನೆ ಯುಧಿಷ್ಠಿರನ ಸೇವೆ ಮಾಡ್ತಾ ಇದ್ದೆ ನಾನು ಅಂತ. ತತ್ರ ಮೇ ಕೌಶಲಂ ಸರ್ವಂ ಅವಬುದ್ಧಂ ವಿಚಾಂಪತೆ ರಕ್ಷಣಂ ಚರಿತಂ ಚೈವ ಗವಾಂ ಮಂಗಳ ಲಕ್ಷಣಂ. ಗೋವುಗಳ ಲಕ್ಷಣ ಯಾವುದು? ಯಾವ ರೀತಿ ಗೋವುಗಳಿದ್ದರೆ ನಮ್ಮನ್ನು ನಾವು ಪಾಲಿಸುತ್ತವೆ ಎಲ್ಲವೂ ಗೊತ್ತು ನನಗೆ. ಋಷಭಾನಪಿ ಜಾನಾಮಿ ರಾಜನ್ ಪೂಜಿತ ಲಕ್ಷಣಾನ್ ಯೇಷಾಂ ಮೂತ್ರಮುಪಾಘ್ರಾಯ ಅಪಿ ವಂದ್ಯಾ ಪ್ರಸೂಯತೆ. ನನಗೆ ಒಳ್ಳೆ ಹೋರಿಗಳು ಗೊತ್ತು. ಎಂತಹ ಹೋರಿ ಅಂತಂದರೆ ಅವುಗಳ ಮೂತ್ರವನ್ನು ಮೂಸಿದರೆ ಬಂಜೆಯೂ ಕೂಡ ಮಕ್ಕಳನ್ನು ಪಡಿತಾಳೆ. ಅಂದರೆ ಹಸುವಿನ ವಿಚಾರದಲ್ಲಿ ಹೇಳೋದು. ಬಂಜೆಯಾದ ಹಸು, ಗೊಡ್ಡ ಹಸು ಅಂತ ಏನು ಕರಿತೇವೆ, ಅದೂ ಕೂಡ ಗಬ್ಬವನ್ನು ಧರಿಸುವಂತಹ ಪ್ರಬಲವಾದ ಹೋರಿಗಳು ನನಗೆ ಗೊತ್ತು ಅಂತ. ಇವತ್ತಿಗೂ ಕೂಡ ವಯಾಗ್ರ ಇತ್ಯಾದಿ ಮಾತ್ರೆಗಳು ಮೂತ್ರದಿಂದಲೋ ಇನ್ನೇನಿಂದಲೋನೇ ತಯಾರಾಗಿರೋದು. ನೀವು ಗೂಗಲಿಸಿ ನೋಡಬಹುದು. ಮೊದಲೆಲ್ಲ ಬಹಳ ಕಷ್ಟ ಇತ್ತು. ನಾವೇನಾದರೂ ಹೇಳೋದಕ್ಕೇನು ಪ್ರೂಫು ಅಂತ ಕೇಳಿದ್ರೆ ಪುಸ್ತಕ ಇಟ್ಕೊಂಡು ಹೋಗಬೇಕಿತ್ತು. 2005ರಲ್ಲಿ ಈ ತರಹ ಎಲ್ಲ ಇರಲಿಲ್ಲ. 2005, 2004 ನೀನು ಹೇಳೋದಕ್ಕೇನು ಪ್ರೂಫು ಅಂತ ಕೇಳಿದ್ರೆ ಏನು ಉತ್ತರ ಹೇಳಬೇಕಿತ್ತು? ಒಂದು ಪುಸ್ತಕ ಇಟ್ಕೊಂಡು, ಗಾಡಿ ತುಂಬ ಪುಸ್ತಕ ಇಟ್ಕೊಂಡು ಓಡ್ತಾ ಇರ್ಬೇಕಷ್ಟೆ. ಇವಾಗ ಹಾಗಲ್ಲ, ಗೂಗಲ್ ಮಾಡಿ ನೋಡಿ ಅಂತ ಹೇಳ್ಬಿಡ್ಬೋದು, ಯಾರಿಗೂ ಭಾರ ಇಲ್ಲ. ಹೀಗಾಗಿ ಅನೇಕ ಕಾಮೋತ್ತೇಜಕ ಗುಳಿಗೆಗಳ ಹಿಂದೆ
ಇದೇ ಮೂತ್ರದಿಂದ ಮಾಡಿದ ಮಾತ್ರೆಗಳೇ ಇರೋದು. ಅವನು ಅದನ್ನು ಅವಾಗ ಹೇಳ್ತಾನೆ. ಅಂದರೆ ಯಾವತ್ತಿದ್ರೂ ಟೆಕ್ನಾಲಜಿ ಇಷ್ಟೇ ತಾನೆ, ಇನ್ನೇನಿರುತ್ತೆ. ನಿಮಗೆ ಒಂದು ತಮಾಷೆ ಹೇಳ್ತಾನೆ. ವ್ಯಾಕ್ಸಿನೇಷನ್ ಅಂತ ಹೇಳ್ತಾರೆ. ಭಾರಿ ವಾಕ ಅಂತಂದರೆ ಹಸು ಅಂತ ಅರ್ಥ. ವಾಕ ಅಂದರೆ ಹಸು. ವ್ಯಾಕ್ಸಿನೇಷನ್ ಅಂತ ಹೇಳಿದ್ರೆ ಹಸುವಿಗೆ ಇನ್ನೊಂದು ಹಸುವಿಗೆ ಚಿಕಿತ್ಸೆ ಮಾಡಬೇಕಾದ್ರೆ ಅದರ ರಕ್ತವನ್ನು ನೇರವಾಗಿ ತೆಗೆದು ನೇರವಾಗಿ ಹಾಕ್ತಾಯಿದ್ರು. ಅದು ಅನಾಗರಿಕ ಅಂದರು. ಸಿರಿಂಜಿನಲ್ಲಿ ಮರ್ಯಾದೆಯಾಗಿ ತುಂಬಿಕೊಡ್ಬೇಕು. ಕೆಲಸ ಮಾಡೋದು ಅದೇ, ಕ್ರಿಯೆ ಮಾತ್ರ ಹೀಗೆ. ಈ ಜನ ಒಳಗಡೆ ಇರೋದಕ್ಕಿಂತ ಹೊರಗಡೆಯ ಕವರ್ ನೋಡಿ. ಕೂದಲು ಕತ್ತರಿಸೋದೇ ಕ್ರಿಯೆ ಎಲ್ಲಿ ಹೋದರೂ. ಹೇರ್ ಡ್ರೆಸ್ ಅಂತ ಹಾಕಿದರೆ, ಬ್ಯೂಟಿಷಿಯನ್ ಅಂತ ಹಾಕಿದರೆ, ಬ್ಯೂಟಿ ಪಾರ್ಲರ್ ಅಂತ ಹಾಕಿದ್ರೆ ಬೆಲೆ. ಮಾಡೋದು ಅದೇ ಕೆಲಸ. ಹಾಗೆ ಇದು ಪ್ರೊಫೆಷನ್ ಅದೇ ಇರುತ್ತೆ, ಟೆಕ್ನಾಲಜಿ ಅದೇ ಇರುತ್ತೆ, ವಸ್ತುಗಳು ಬೇರೆಯಾಗಿರುತ್ತೆ, ಹೆಸರು ಬೇರೆಯಾಗಿರುತ್ತೆ. ನಮ್ಮ ಜನಾಂಗದವರಿಗೆ ಹೇಗೆ ಅಂತಂದರೆ, ಭಾರತೀಯರಿಗೆ MNCಗಳು ಒಂದು ವಿಶೇಷ ಹೊಲಗಳನ್ನು ಖರೀದಿಸಿ ಅಲ್ಲಿ ಬೀಜ ಬಿತ್ತುವವನಿಗೆ ಸೀಡ್ ಇಂಜಿನಿಯರ್ ಅಂದರೆ ಹೋ ಅಂತ ಒಪ್ಕೋತಾರೆ. ಇಂಜಿನಿಯರ್ ಅಂತ ಬರಲಿ ಅಷ್ಟೇ ತಲೆನಲ್ಲಿ, ಇನ್ನೇನು ಬೇಡ ಅವ್ರಿಗೆ. ಹಾಗೆ ಯಾಕೆ ಹೇಳಿದೆ ಅಂದರೆ, ಇವತ್ತಿನ ಟೆಕ್ನಾಲಜಿ ಏನು ಅವತ್ತು ಅದೇ ಇತ್ತು ಅಂತ. ಗೋವಿನ ಮೂತ್ರದಿಂದ ಅಥವಾ ಅಶ್ವದ ಮೂತ್ರದಿಂದ ಅಥವಾ ಕುದುರೆಯ ಲದ್ದಿಯಿಂದ ಬೇರೆ ಬೇರೆ ಈ ತರಹದಿಂದ ಕಾಮೋತ್ತೇಜಕ ಗುಳಿಗೆಗಳನ್ನು ಮಾಡೋದು ಈಗ ಹೇಗಲೋ ಅವತ್ತು ಹಾಗೇ ಇತ್ತು. ಸ್ವಲ್ಪ ವ್ಯತ್ಯಾಸ ಅಷ್ಟೆ. ನ ಚ ಮಾಂ ವೇತ್ಸ್ಯತಿ ಪರಮಃ ತತ್ತೇ ರೋಚತು ಪಾರ್ಥಿವ. ನಾನು ಹೀಗೆ ತಿರುಗಬೇಕು ಅಂತ ಅಂದ್ಕೊಂಡಿದ್ದೇನೆ. ನನಗೆ ಈ ಗೋವುಗಳಿಗೆ ಸಂಬಂಧಪಟ್ಟು ಇಷ್ಟು ಪರಿಣತಿ ಇದೆ, ನಾನು ಹಿಂಗೆ ತಿರುಗಬೇಕು ಅಂತ ಅಂದ್ಕೊಂಡಿದ್ದೇನೆ. ಯುಧಿಷ್ಠಿರ ಕೇನಾತ್ರ ಕರ್ಮಣ ಕೃಷ್ಣ ದ್ರೌಪದಿ ವಿಚರಿಷ್ಯತಿ. ಇನ್ನು ನಮ್ಮೆಲ್ಲರ ಪ್ರೀತ್ಯಾಸ್ಪದಳಾದ ದ್ರೌಪದಿ ಏನು ಮಾಡ್ತಾಳೆ? ನಹಿ ಕಿಂಚನ ಜಾನಾತಿ ಕರ್ಮ ಕರ್ತುಂ ಯಥಾ ಸ್ತ್ರೀಯ. ಅವಳಿಗೆ ಹೆಣ್ಣು ಮಕ್ಕಳಿಗೆ ಬರುವ ಕೆಲಸವೂ ಬರುತ್ತೋ ಬರಲ್ವೋ ಅನ್ನೋದು ಡೌಟು. ಅಷ್ಟು ಸುಖವಾಗಿ ನಾವು ನೋಡಿಕೊಂಡಿದ್ದೇವೆ. ಮಾಲ್ಯಾನ್ ಗಂಧಾನ್ ಅಲಂಕಾರಾನ್ ವಸ್ತ್ರಾಣಿ ವಿವಿಧಾನಿ ಚ ಏತಾನ್ಯೇವಾಭಿಜಾನಾತಿ ಯಥೋ ಜಾತಾ ಹಿ ಭಾಮಿನಿ. ಅಜಾತ ಅವಳು ಚಿಕ್ಕಂದಿನಿಂದ ಒಂದು ಪರಿಸರದಲ್ಲಿ ಬೆಳೆದಿದ್ರೆ ತಾನೆ, ಸೀದಾ ಬೆಂಕಿಯ ಮಗಳು ಅವಳು, ದಡ್ಡ ಕುಂಡದಿಂದ ಹಾರಿ ಬಂದವಳು. ವೇದಿಜ ಅವಳು ಏನು ತಿಳ್ಕೊಂಡಿದ್ದಾಳೆ? ನನಗನ್ಸೋ ಮಟ್ಟಿಗೆ ಹೆಣ್ಣು ಮಕ್ಕಳಿಗೆ ಸಹಜವಾದ ಪ್ರಜ್ಞೆ ಯಾವುದರಲ್ಲಿ ಇರುತ್ತೆ, ಆ ಅಂತಃಪುರದ ಒಳಗಡೆ, ಅವಾಗೆಲ್ಲ ಅಂತಃಪುರ ಅಂತ ಇರ್ತಾ ಇತ್ತು. ಅತ್ಯಂತ ವೃದ್ಧರಾದ ಆಚಾರ್ಯರು ನಾಟ್ಯಶಾಸ್ತ್ರವನ್ನು ಕಾಮಶಾಸ್ತ್ರವನ್ನು ಹೇಳ್ಕೊಡ್ತಾ ಇದ್ದರು. ಕಲೆಗಳನ್ನು ಶಿಕ್ಷಣ ಕೊಡಲಿಕ್ಕೆ ಇರ್ತಿತ್ತು. ಬಟ್ಟೆಗಳನ್ನು ನೇಯಿಸಲಿಕ್ಕೆ ಬಟ್ಟೆಗಳ ಬಣ್ಣಗಳ ವಿವಿಧವಾದ ರೀತಿ. ಈ ಕ್ಷೇಮೇಂದ್ರ ಸಮಯ ಮಾತೃಕ ಅಂತ ಒಂದು ಗ್ರಂಥ ಬರೆದಿದ್ದಾನೆ. ಸಮಯ ಮಾತೃಕ ಅಂದರೆ ಒಪ್ಪಂದದ ತಾಯಿ. ಅದರಲ್ಲಿ ಬಣ್ಣಗಳ ಮಿಶ್ರಣದ ಬಗ್ಗೆ ಒಂದು ದೊಡ್ಡ ಅಧ್ಯಾಯ ಇದೆ. ನಾನದನ್ನು ಸಂಕ್ಷೇಪ ಮಾಡಿ 10-12 ಶ್ಲೋಕಗಳಿಗೆ ಇಳಿಸಿದೆ ಅಂತ ನೆನಪು ನನಗೆ, ಬಣ್ಣಗಳ ಬಗೆಗೆ. ಸೊ ಅದೆಲ್ಲ ಇಲ್ಲೇ ಬರಬೇಕು. ಬಹಳ ಹಿಂದೆ ಬಣ್ಣ ಎಲ್ಲ ಹೆಂಗಾಗ್ತಾ ಇದ್ದದ್ದು, ಬಹಳ ಹಿಂದೆ ನಾವು ಚಿಕ್ಕವರಿದ್ದಾಗ ಸ್ವಾಮಿಗಳಿಗೆ ಶಾಟಿ ಹಾಕಬೇಕಾದ್ರೆ ಕಲರ್ ಹಾಕಬೇಕಲ್ಲ, ಆವಾಗ ಇದ್ದಿದ್ದು ಬೇರೆ. ಈಗ ಕೆಲವರೆಲ್ಲ ರೆಡಿಮೇಡ್ ತಂದುಬಿಡ್ತಾರೆ ಅಂಗಡಿಯಿಂದ. ಅವಾಗೆಲ್ಲ ಬಣ್ಣ ಹಾಕಬೇಕಿತ್ತು ಮಠದಲ್ಲಿ. ಸ್ವಾಮಿಗಳಿಗೆ ಕಾವಿ ಶಾಟಿ ಉಟ್ಕೊಳ್ಬೇಕಾದ್ರೆ ಬಣ್ಣ ಹಾಕಬೇಕಾಗ್ತಾಯಿತ್ತು. ಅಂದರೆ ಅದ್ರ ಬಗ್ಗೆ ಎಲ್ಲ ಸಹಜವಾದ ತಿಳಿವು ಅಂತಃಪುರದ ಒಳಗಡೆ ಇರಬೇಕಾದ್ರೆ ಇರ್ತಿತ್ತು. ಇವಳು ಅದಕ್ಕೆ ಅವಕಾಶವೇ ಇಲ್ವಲ್ಲ. ಧುತ್ತಂತ ಎದ್ದು ಬಂದವಳು. ಏನು ಮಾಡ್ತೀಯಮ್ಮ ನೀನು? ನಿನ್ನನ್ನು ಹೇಗೆ ಮುಚ್ಚಿಕೊಳ್ಳುತ್ತೀಯ? ಬೆಂಕಿಯನ್ನು ಬಟ್ಟೆಯಲ್ಲಿ ಮುಚ್ಚಿದ ಹಾಗೆ. ಕಷ್ಟ ಅಲ್ವಾ ನಿನ್ನನ್ನು ಮುಚ್ಚಿಡೋದು? ಇಯಂತು ನ ಪ್ರಿಯಾ ಭಾರ್ಯ ಪ್ರಾಣೇಭ್ಯೋಪಿ ಗರೀಯಸಿ ಮಾತೇವ ಪರಿಪಾಲ್ಯ ಚ ಪೂಜ್ಯ ಜ್ಯೇಷ್ಠೇವ ಚ ಸ್ವಸಾ. ಹೇಳೋದು ಇವಳು ಯಾರು ಅಂದರೆ
ಮಾತೇವ ಪರಿಪಾಲ್ಯಾಚ. ಕುಂತಿಯನ್ನು ಯಾವ ರೀತಿ ನಾವು ನೋಡ್ಕೊಳ್ಬೇಕೋ ಹಾಗೆ ಇವಳನ್ನು ನೋಡ್ಕೊಳ್ಬೇಕು. ಮಾತೇವ ಪರಿಪಾಲ್ಯಾಚ. ಆಮೇಲೆ ಪೂಜ್ಯ ಜ್ಯೇಷ್ಠೇ ವಚಸ್ವಸ. ಹಿರಿಯಕ್ಕನಂತೆ ನಮಗೆ ಇವಳು ಪೂಜನೀಯಳು. ಅಮ್ಮನಂತೆ ಪಾಲ್ಯಳು, ಹಿರಿಯಕ್ಕನಂತೆ ಪೂಜ್ಯಳು. ಸುಕುಮಾರಿ ಸುಶೀಲಾಚ. ಹೆಂಡತಿಯನ್ನು ಭಾವನೆಯೇ ಇಲ್ಲ. ಸುಕುಮಾರಿ ಸುಶೀಲಾಚ. ಭಾರ್ಯ ಅಂತ ಉಂಟು ಅಲ್ಲಿ. ಭಾರ್ಯ ಅಂದರೆ ಹೊರಲು ಯೋಗ್ಯಳಾದವಳು, ಭಾರಕ್ಕೆ ಅರ್ಹಳು ಭಾರ್ಯಳು. ಭರ್ತ ಅಂದರೆ ಹೊರುವವ, ಭಾರ್ಯ ಅಂದರೆ ಹೊರಲ್ಪಡುವವಳು. ವಿವಾಹ ಅಂದರೆ ಹೊರೆ. ಶಬ್ದದ ಅರ್ಥ ವಹ ಪ್ರಾಪಣೆ ಅಂತ ಧಾತು. ವಿವಾಹ ಅಂದರೆ ವಿಶೇಷವಾದ ಹೊರೆ. ಸಂವಾಹ ಅಂದರೆ ಒತ್ತೋದು, ಮೈಕೈ ಒತ್ತೋದು, ನೋವು ಬಂದಾಗ ಒತ್ತೋದು ಸಂವಾಹ. ವಿವಾಹ, ಪರಿವಾಹ, ವಾಹ, ವಾಹನ ಅದೇ ನಮ್ಮನ್ನು ಹೊತ್ತು ದಾಟಿಸೋದು ವಾಹನ. ವಾಹನ ಅಂತ ಇದೆಯಲ್ಲ, ಆ ವಾಹನದಲ್ಲಿ ಲ್ಯುಟ್ ಪ್ರತ್ಯಯ ತೆಗೆದರೆ ಅಂದರೆ ನ ತೆಗೆದು ವಿ ಸೇರಿಸಿದ್ರೆ ವಾಹ ವಿವಾಹ. ಹೀಗಾಗಿ ಈ ಧಾತುವಿನ ಮೂಲಾರ್ಥ ಏನಿದೆ ಅದ್ರ ಬಗ್ಗೆ ಗಮನ ಇಟ್ಕೊಳ್ಬೇಕು. ನಾನು ಯಾವಾಗಲೂ ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ, ನಾವು ಆಡುವ ಮಾತಿನ ಅರ್ಥದ ಬಗ್ಗೆ ನಮಗೆ ಎಚ್ಚರ ಇರಬೇಕು. ಅದು ವಾಗ್ವ್ರತ. ಆ ವಾಗ್ವ್ರತ ಉಪನಿಷತ್ತಿನಲ್ಲಿ ಹೇಳಿದ ವ್ರತ. ಸಾಧ್ಯವಾದಷ್ಟು ಒಳ್ಳೆ ವಿನ್ಯಾಸದೊಂದಿಗೆ ಮಾತನಾಡಬೇಕು. ಹೀಗಾಗಿ ಭಾರ್ಯ ಅಂತಂದರೆ ಅವಳ ಭಾರವನ್ನು ಹೊರಲು ಯೋಗ್ಯ ಅವನು ಭರ್ತ. ಇವಳು ಹೊರಬೇಕಾದವಳು ಭಾರ್ಯ. ಭಾರ್ಯ ಅಂದರೆ ನಾವು ಇವಳ ಜವಾಬ್ದಾರಿಯನ್ನು ಹೊರಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ಬಳಸಿದ್ದು. ಹೇಗೆ ಅವಳು ಕಥಂ ವತ್ಸ್ಯತಿ ಕಲ್ಯಾಣಿ ವಿರಾಟ ನಗರೇ ಸತಿ. ಆಗ ದ್ರೌಪದಿ ಹೇಳ್ತಾಳೆ, ಅಹಂ ವತ್ಸ್ಯಾಮಿ ರಾಜೇಂದ್ರ ನಿರ್ವೃತೋ ಭವ ಪಾರ್ಥಿವ. ತೀವ್ರವಾಗಿ ಮಾತನಾಡುತ್ತಾಳೆ ಅವಳು. ದ್ರೌಪದಿಯ ಮಾತು ಬಹಳ ಖಾರ. ನಾನು ನಂದನ್ನು ನೋಡ್ಕೋತೇನೆ, ನಿರ್ವೃತೋ ಭವ, ಸುಖವಾಗಿ ಇರು. ಯಥಾತೆ ಮತ್ಕೃತೆ ಶೋಕೋ ನ ಭವೇನ್ ನೃಪ ತಚ್ಛೃಣು. ನನ್ನ ಬಗ್ಗೆ ಶೋಕ ಏನು ಪಡಬೇಡ ನೀನು, ನನ್ನನ್ನು ನಾನು ನೋಡ್ಕೊಳ್ಳಿಕ್ಕೆ ಗೊತ್ತುಂಟು. ಯಥಾ ತು ಮಾಂ ನ ಜಾನಂತಿ ತತ್ಕರಿಷ್ಯಾಮ್ಯಹಂ ವಿಭೋ. ಸೈರಂಧ್ರಿ ಜಾತಿ ಸಂಪನ್ನ ನಾಮ್ನಾಹಂ ವ್ರತಚಾರಿಣಿ. ಸೈರಂಧ್ರಿ ಜಾತಿ ಸಂಪನ್ನ, ಸೈರಂಧ್ರಿ ಜಾತಿಯಿಂದ ಕೂಡಿದವಳು ನಾನು ನೋಡಿದ್ದೇನೆ. ಸೈರಂಧ್ರಿ ಬ್ಯೂಟಿಷಿಯನ್ ಅಂತ ಅರ್ಥ. ಸೈರಂಧ್ರಿ ಅನ್ನೋದು ಹೆಸರಲ್ಲ. ಸೈರಂಧ್ರಿ ಅಂದ್ರೇ ಗಂಧ ಮಾಡುವವಳು, ಕೂದಲು ಕತ್ತರಿಸುವವಳು. ಎಲ್ಲ ಕಾಲಕ್ಕೂ ಇತ್ತು. ಅದು ಏನು ಹೊಸದು ಅಂತ ಹೇಳಿ ಗಾಬರಿ ಪಡಬೇಕಾಗಿಲ್ಲ. ಎಲ್ಲ ಕಾಲದಲ್ಲಿ ಎಲ್ಲವೂ ಇತ್ತು. ನಾಮ್ನಾಹಂ ವ್ರತಚಾರಿಣೀ ಸೈರಂಧ್ರ್ಯೋ ರಕ್ಷಿತಾ ಸ್ತ್ರೀಣಾಂ ಭುಜಿಷ್ಯಾ ಸಂತಿ ಭಾರತ. ಅವರು ಭುಜಿಷ್ಯಾ ಸಂತಿ, ಸೇವೆ ಮಾಡ್ತಾ ಇರ್ತಾರೆ. ಅವರು ದಾಸಿ ಅಂತಂದರೆ ಅವತ್ತಿನ ಕಾಲದಲ್ಲಿ ಮೈಗೆಲಸವನ್ನೂ ಮಾಡುವವಳು, ಮನೆಗೆಲಸ ಮಾತ್ರ ಅಲ್ಲ. ಆದರೆ ಸೈರಂಧ್ರಿ ಅಂತನ್ನುವವಳು ಮೈಗೆಲಸ ಮಾಡಲಿಕ್ಕಿಲ್ಲ. ಅವಳು ರಾಣಿಗೆ ರಿಪೋರ್ಟ್ ಮಾಡಬೇಕು, ರಾಣಿಯ ಸೇವಕಿಯೇ ವಿನಃ ರಾಜನಿಗಲ್ಲ. ಅವತ್ತಿನ ಕಾಲದ ಪದ್ಧತಿ. ದಾಸಿ ಮನೆಗೆಲಸ ಮಾತ್ರ ಅಲ್ಲ, ಮೈಗೆಲಸವನ್ನು ಮಾಡ್ತಾ ಇದ್ಲು. ಸಾಹಂ ಬ್ರುವಾಣಾ ತೈರಂಧ್ರಿ ಕುಶಲಾ ಕೇಚ ಕರ್ಮಣಿ ನಾಹಂ ತವ ಭವಿಷ್ಯಾಮಿ ದುರ್ಭರ ರಾಜವೇಶ್ಮನಿ. ನನ್ನ ಅನ್ನವನ್ನು ನಾನು ಹುಟ್ಟಿಸ್ಕೊಳ್ತೇನೆ, ದುರ್ಭರ ನ ಭವಿಷ್ಯಾಮಿ, ನಿನಗೆ ಸಾಕಲಿಕ್ಕಾಗದ ಹೊರೆಯಾಗಿ ನಾನಿರೋದಿಲ್ಲ ಅಂತಾಳೆ. ಸ್ವಲ್ಪ ಖಾರ ದ್ರೌಪದಿ, ಏನು ಮಾಡೋಣ, ಇರೋದೇ ಹಾಗೆ ಅವಳು. ಕೃತ ಚೈವ ಸದಾ ರಕ್ಷಾ ವ್ರತೇನೈವ ನರಾಧಿಪ ಸುದೇಷ್ಣಾಂ ಪ್ರತ್ಯುಪಸ್ಥಾಸ್ಯೆ ರಾಜಭಾರ್ಯಾಂ ಯಶಸ್ವಿನೀಂ. ನಾನು ಇಂಟೆಲಿಜೆನ್ಸ್ ರಿಪೋರ್ಟ್ ಕೇಳಿಕೊಂಡಿದ್ದೇನೆ. ಅವಳಿಗೆ ಯಾರು ಬೇಕು ಸುದೇಶ್ನೆಗೆ ಅಂತ ನನಗೆ ಗೊತ್ತಾಗಿದೆ. ನಾನು ನನ್ನದೇ ಆದ
ನೆಟ್ವರ್ಕನ್ನು ಹೊಂದಿ ಸುದೇಷ್ಟಿಗೆ ಎಂಥವರು ಬೇಕು ಎಂಥವರಿಲ್ಲ ಆ ಸ್ಥಾನವನ್ನು ನಾನು ಹೇಗೆ ತುಂಬಬಹುದು ಅಂತ ಗೊತ್ತಿದೆ. ನಾನು ಸೀದಾ ಹೋಗಿ ಸುದೇಷ್ಟೆಯ ಹತ್ತಿರವೇ ಹೋಗ್ತೇನೆ. ಸಾ ರಕ್ಷಿಷ್ಯತಿ ಮಾಂ ಪ್ರಾಪ್ತಾಂ ಮಾತೆ ಭೂ ದುಃಖ ವೀದೃತಂ. ನೀನು ನನ್ನ ಬಗ್ಗೆ ಈ ರೀತಿ ದುಃಖ ಪಡಬೇಡ. ಅನುಗುಪ್ತಾಚರಿಷ್ಯಾಮಿ ಯನ್ಮಾಂ ತ್ವಂ ಅನುಪೃಚ್ಛಸಿ. ನೀನು ಏನು ಪ್ರಶ್ನೆ ಕೇಳಿದೆಯೋ ಅದಕ್ಕುತ್ತರ ಹೀಗೆ ಹೇಳಿದ್ದೇನೆ ಎಂದು. ಆಗ ಯುಧಿಷ್ಠಿರ ಕಲ್ಯಾಣಂ ಭಾಚತೆ ಕೃಷ್ಣೇ ಯಥಾ ಕೌಲೇಜಕೀ ತಥಾ ನ ಪಾಪ ಮನವದ್ಯಾಂಗಿ ಭಾಷಸೆ ಚಾರುಹಾಸಿನಿ. ನೀನು ಒಳ್ಳೆಯದನ್ನೇ ನುಡಿಯುತ್ತೀಯ ಅಂತ ಅವನು ಹೇಳಿದ. ಅಂದರೆ ನಾನೇನು ತಪ್ಪಾಗಿ ತಿಳಿದಿಲ್ಲ ಅಂತ, ಏನೇನೋ ವಿಪರೀತ ಅರ್ಥ ಎಲ್ಲ ಮಾಡ್ಕೊಳ್ಳೋಲ್ಲ ಅನ್ನುವಲ್ಲಿಗೆ ವಿರಾಟ ಪರ್ವದಲ್ಲಿ 4ನೆಯ ಅಧ್ಯಾಯ. ಕರ್ಮಾಣ್ಯುಕ್ತಾನಿ ಯುಷ್ಮಾಭಿ. ಕಥೆಯ ಪ್ರಯೋಜನ ಏನು? ಕಥೆಯ ಪ್ರಯೋಜನ ಏನು ಅಂತ ಹೇಳಿದ್ರೆ, ಪ್ರಸಂಗ ಬಂದಾಗ ನಾವು ಹೇಗೆ ಇರಬಲ್ಲೆವು, ಇರಲಿಕ್ಕಾಗತ್ತೆ ಅಂತನ್ನುವ ಒಂದು ವಿಚಾರವನ್ನು ಅದು ಹೇಳುತ್ತೆ. ಅದೇ ಕಥೆಯ ಪ್ರಯೋಜನ. ಅದಕ್ಕೆ ಒಂದು ದೊಡ್ಡ ಉದಾಹರಣೆ ದ್ರೌಪದಿ. ಅವಳು ಕಾಡಿನಲ್ಲಿ ಇದ್ದಾಗ ನಳನ ಕಥೆ ಕೇಳಿದ್ಲು. ದಮಯಂತಿ ಯಾವ ರೀತಿ ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಸಾರ್ಥದಿಂದ, ಅಂದರೆ ಕ್ಯಾರವಾನ್ ಸಾರ್ಥದಿಂದ ತಪ್ಪಿಸಿಕೊಂಡು ತನ್ನ ಚಿಕ್ಕಮ್ಮನ ಬಳಿಯೇ ಬಂದು ಸೈರಂಧ್ರಿಯಾಗಿದ್ಲು ಅಂತ ಕೇಳಿದ್ಲು. ಆ ಸ್ಫೂರ್ತಿ ಅವಳಿಗೆ ಸಿಕ್ತು. ಅವಳು ಏನು ಈ ಷರತ್ತುಗಳನ್ನು ಹೇಳ್ತಾಳೆ, ನಾನು ಸೈರಂಧ್ರಿ ಆಗಿರಬೇಕಾದ್ರೆ ನಿನ್ನ ಎಂಜಲು ತಿನ್ನಲ್ಲ, ನಿನ್ನ ಪಾದ ತೊಳೆಯಲ್ಲ, 2 ಷರತ್ತು ಅಂತ ದಮಯಂತಿ ಹೇಳಿರ್ತಾಳೆ. ಅದೇ ಷರತ್ತನ್ನು ಇಲ್ಲಿಯೂ ಮಾಡ್ತಾಳೆ, ಅವಳು ಹಾಕ್ತಾಳೆ. ಇದು ಕಥೆಯನ್ನು ಕೇಳಿದ್ದರ ಪ್ರಭಾವ, ಯಾವ ರೀತಿ ನಮಗೆ ಕೆಲಸಕ್ಕೆ ಬರುತ್ತೆ ಅಂತ. ಅದರಿಂದಾಗಿ ಕಥೆಯನ್ನು ಕೇಳ್ತಾ ಇರಬೇಕು. ನಮಗಿಂತ ಹಿಂದಿನವರು ಈ ಸಮಸ್ಯೆಯನ್ನು ಹೇಗೆ ಎದುರಿಸಿದರು ಅನ್ನೋದು ಇದ್ದೇ ಇರುತ್ತಲ್ಲ. ಈ ತರಹದ ಸಮಸ್ಯೆಗಳು ಬಂದಾಗ ನಮ್ಮ ಹಿಂದಿನವರು ಏನು ಮಾಡಿದರು ಅನ್ನೋದು. ಇನ್ನೊಂದು ತಮಾಷೆ ಅಂದರೆ, ನಳನ ಮಗಳಾಗಿ ಇಂದ್ರಸೇನ ಅಂತ ಇದ್ದಲ್ಲ, ಅವಳೇ ದ್ರೌಪದಿಯಾಗಿ ಬಂದಿರೋದು. ತನ್ನ ಹಿಂದಿನ ಜನ್ಮದ ಅಮ್ಮನ ಕಥೆಯನ್ನು ತಾನೇ ಕೂತು ಕೇಳಿದ್ದಾಳೆ. ಆ ಸಂದರ್ಭದಲ್ಲಿ ಅವಳಿಗೆ ಆ ಜ್ಞಾನ ಇತ್ತೋ ಇಲ್ವೋ, ಭಾರತಿಗಿತ್ತು, ಉಳಿದವರಿಗೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಹಳ ವಿಚಿತ್ರ. ಕರ್ಮಾಣ್ಯುಕ್ತಾನಿ ಯುಷ್ಮಾಭಿ ಯಾನಿ ತಾನಿ ಚರಿಷ್ಯಥಾ ಮಮ ಚಾಪಿ ಯಥಾ ಬುದ್ಧಿ ಉಚಿತಾ ವಿನಿಶ್ಚಯಾತ್. ಯಾವ ಯುಗದಲ್ಲಿ ಅಂತ ಅದು ಗೊತ್ತಿಲ್ಲ, ಹಿಂದೆ ಆಗಿತ್ತು ಅಷ್ಟೇ. ಇನ್ನು ಸೂಕ್ಷ್ಮವಾಗಿ ಹೋದಾಗ ಅದರಲ್ಲಿ ಸೂಚನೆ ಏನಾದರೂ ಇರಬಹುದಾ ಅಂತ ಮುಂದೆ ನೋಡೋಣ. ಯಾವ ಯುಗದಲ್ಲಿ ಇದು ಗೊತ್ತಿಲ್ಲ, ಹಿಂದೆ ಆಯಿತು. ಕರ್ಮಾಣ್ಯುಕ್ತಾನಿ ಯುಷ್ಮಾಭಿ ಯಾನಿ ತಾನಿ ಚರಿಷ್ಯಥಾ. ಆಯಿತು, ಹಾಗೆ ಮಾಡಿ. ನಿಮಗೆಲ್ಲರಿಗೂ ಯಾವ ಯಾವ ಕ್ರಿಯೆಗಳ ಬಗ್ಗೆ ವಿಶ್ವಾಸ ಇದೆ, ನಾವು ನಿಮ್ಮನ್ನು ಮುಚ್ಚಿಕೊಂಡಿರಬಲ್ಲೆವು ಅಂತ ಹೇಳಿ ಹಾಗೇ ಇರಿ, ಏನು ತೊಂದರೆಯೂ ಇಲ್ಲ. ಪುರೋಹಿತೋಯಮಸ್ಮಾಕಂ ಅಗ್ನಿಹೋತ್ರಾಣಿ ರಕ್ಷತು. ಆವಾಗ ಅಗ್ನಿಹೋತ್ರ ಮಾಡಲಿಕ್ಕಾಗಲ್ಲ. ಸನ್ಯಾಸಿಯ ವೇಷದಲ್ಲಿ ಬಂದವ ಅಗ್ನಿಹೋತ್ರ ಮಾಡಲಿಕ್ಕಾಗಲ್ಲ. ಇನ್ನು ಭೀಮಸೇನ ಅಡಿಗೆ ಮಾಡುವಾಗ ಅಗ್ನಿಹೋತ್ರ ಹೊಡ್ಕೊಂಡು ಹೋಗಲಿಕ್ಕಾಗಲ್ಲ. ಇನ್ನು ಅರ್ಜುನ ನಪುಂಸಕನ ವೇಷದಲ್ಲಿ ಅಂತಃಪುರದಲ್ಲಿ ಇದ್ದಾನೆ, ಡ್ಯಾನ್ಸ್ ಹೇಳಿಸಿಕೊಂಡು ಇದ್ದಾನೆ, ಅವನು ಅಗ್ನಿಹೋತ್ರ ಆಗಲ್ಲ. ಇನ್ನು ಕುದುರೆ ನೋಡ್ಕೊಳ್ಳೋನು ಅಗ್ನಿಹೋತ್ರ ನೋಡ್ಕೊಳ್ಳಿಕ್ಕಾಗಲ್ಲ. ಅದರಿಂದಾಗಿ 1 ವರ್ಷದ ತನಕ ನಮ್ಮೆಲ್ಲರ ಅಗ್ನಿಹೋತ್ರದ ಜವಾಬ್ದಾರಿಯನ್ನು ಧೌಮ್ಯರು ವಹಿಸಿಕೊಳ್ತಾರೆ ಎಂದ. ಇಂದ್ರಸೇನ ಮುಖಾಶ್ಚೈತೆ ರಥಾನಾದಾಯ ಕೇವಲಾನ್ ಯಾಂತು ದ್ವಾರವತೀಂ ಶೀಘ್ರಂ ಇತಿ ಮೇ ವರ್ತತೆ ಮತಿ. ಆಮೇಲೆ ಇಂದ್ರಸೇನ ಮೊದಲಾದವರು, ಇಂದ್ರಸೇನ ಯುಧಿಷ್ಠಿರನ ಸೂತ, ಡ್ರೈವರ್,
ಹಾಗೆ ಅವರವರಿಗೆ ಪರ್ಸನಲ್ ಡ್ರೈವರ್ಸ್ ಬೇರೆ ಬೇರೆ ಇದ್ದರು, ಪರ್ಸನಲ್ ಮ್ಯಾನೇಜರ್ಸು ಬೇರೆ ಬೇರೆ ಇದ್ದರು, ಪಿ ಎಗಳು. ಅವರೆಲ್ಲ ದ್ವಾರಕೆಗೆ ಹೋಗಬೇಕು. ಯಾಕೆ ಅಂದರೆ ಅವ್ರನ್ನ ಮೊದಲೇ ಕಳಿಸ್ಬಿಟ್ಟಿದ್ದಾರೆ. ಅವ್ರ ಹಿಂದೆ ಬೀಳ್ತಾರೆ. ದುರ್ಯೋಧನನ ಸ್ಪೈಗಳು ಅವ್ರ ಹಿಂದೆ ಬೀಳ್ತಾರೆ. ಅವರ ಪ್ರತಿಯೊಂದು ಮಾತಿನ ಮೇಲೆ ನಿಗಾ ಇರುತ್ತೆ, ಅವರ ಪ್ರತಿಯೊಂದು ವರ್ತನೆಯ ಮೇಲೆ ನಿಗಾ ಇರುತ್ತೆ. ಅವ್ರಿಗೆ ಅಕಸ್ಮಾತು ಅಲ್ಲಿ ಹೇಗಿದ್ದಾರೋ ಏನೋ ಅಂತ ಇವ್ರು ನೆನಪಿಸ್ಕೊಂಡ್ರೆ ಸಾಕು, ಟಕ್ಕ ಅಲ್ಲಿ ಕೊಟ್ಟೋಗುತ್ತೆ ಸುದ್ದಿ. ಅಂಥ ನೆಟ್ವರ್ಕ್. ಮುಂದೆ ಪೋಸ್ಟಿಂಗ್ ಬಗ್ಗೆ ಎಲ್ಲ ಮಾತನಾಡ್ತಾನೆ ಕರ್ಣ. ಬೇರೆಯವ್ರನ್ನ ಹಾಕೋಣ ಅಂತಾನೆ. ಅದು ಬೇರೆಯವ್ರನ್ನೆಲ್ಲ ಹಾಕಿದ್ರೆ ಇನ್ನು ಕೆಲವೇ ದಿವಸ ಇದೆ. ಈಗ ಮತ್ತೆ ಅವ್ರಿಗೆ ಹೊಸ ಕೆಲಸ ಅರ್ಥ ಮಾಡಿಸಿ ಭಾರಿ ಕಷ್ಟ ಆಗತ್ತೆ. ಟೀಮ್ ಮ್ಯಾನೇಜರ್ ಆದವ್ರು ಕಷ್ಟ ಗೊತ್ತಲ್ವಾ. ಇಂದ್ರಸೇನ ಮುಖಾಶ್ಚೈತೆ ರಥಾನಾದಾಯ ಕೇವಲಾನ್ ಯಾಂತು ದ್ವಾರವತೀಂ ಶೀಘ್ರಂ. ಅವರು ದ್ವಾರಕಾಪಟ್ಟಣಕ್ಕೆ ಹೋಗಲಿ. ಅವರ ಸುತ್ತಮುತ್ತ ಬೇಕಾದಷ್ಟು ಸ್ಪೈಗಳನ್ನು ಅವನು ಬಿಟ್ಟಿರ್ತಾನೆ. ಇಮಾಶ್ಚ ನಾರ್ಯೋ ದ್ರೌಪದ್ಯಾ ಸರ್ವತಃ ಪರಿಚಾರಿಕಾ ಪಾಂಚಾಲಾನೇವ ಗಚ್ಚಂತು ಸೂದ ಪೌರೋಗ ವೈಸ್ಸಹ. ಇನ್ನು ಕಾಡಿನಲ್ಲಿ ನಮಗೆ ಅಡಿಗೆ ಮಾಡಿಕೊಂಡಿದ್ದವರ, ನಮಗೆ ಬೇಕಾದಷ್ಟು ಸೇವೆ ಮಾಡ್ತಾ ಇದ್ರಲ್ಲ, ನಮ್ಮ ಸ್ನಾನಕ್ಕೆ ರೆಡಿ ಮಾಡುವವರು, ಆಮೇಲೆ ಸೇವೆ ಮಾಡ್ತಾ ಇದ್ದವರು, ಅಗ್ನಿಹೋತ್ರಕ್ಕೆ ರೆಡಿ ಮಾಡ್ತಾ ಇದ್ದವರು, ಅವರೆಲ್ಲರೂ ಕೂಡ ಪಾಂಚಾಲ ದೇಶಕ್ಕೆ ಹೋಗಲಿ. ಒಂದು ವರ್ಷ ಅಲ್ಲಿ ಅವರು ಇದೇ ಸಂಬಳದಲ್ಲಿ ಅವರಲ್ಲಿರ್ತಾರೆ. ಇಂದ್ರಸೇನ ಮೊದಲಾದವರೆಲ್ಲ ದ್ವಾರಕೆಗೆ ಓಡಬೇಕು. ಯಾಕೆಂದರೆ ಖಂಡಿತ ದುರ್ಯೋಧನ ಎರಡೂ ಕಡೆಗೆ ವಿಶೇಷ ನಿಗಾ ಇಟ್ಟಿರ್ತಾನೆ. ಒಂದು ಪಾಂಚಾಲ ದೇಶದಲ್ಲಿ, ಇನ್ನೊಂದು ದ್ವಾರಕೆಯಲ್ಲಿ. ಎಲ್ಲ ಕಡೆ ಅವನ ಕಡೆಯವರೇ ತುಂಬಿಕೊಂಡಿರ್ತಾರೆ. ಅಂತಹ ಎಲ್ಲ ಸ್ಪೈಗಳ ಕಣ್ಣು ಅವ್ರ ಮೇಲೆ ಬಿದ್ದಿರುತ್ತೆ. ಅದರಿಂದಾಗಿ ಮೊದಲೇ ಕಳಿಸ್ಬಿಟ್ಟಿರ್ತಾನೆ. ಅವ್ರಿಗೆ ಯಾರು ಎಲ್ಲಿರ್ತಾರೆ ಪಾಂಡವರು ಅಂತ ಕೂಡ ಊಹೆ ಇರಲ್ಲ. ಈ ರೀತಿ ಅದನ್ನು ಡೈವರ್ಟ್ ಮಾಡಿರ್ತಾನೆ. ಮತ್ತಿನ್ನು ಹೇಗೆ ಡೈವರ್ಟ್ ಮಾಡೋದು? ಇಂಟೆಲಿಜೆನ್ಸ್ ಡೈವರ್ಷನ್ ಅನ್ನೋದು ಬಹಳ ಮುಖ್ಯವಾದ ತಂತ್ರ. ಗೂಢಚಾರರನ್ನು ಹೇಗೆ ದಾರಿ ತಪ್ಪಿಸಬೇಕು ಅಂತ ರಾಜನೀತಿಯಲ್ಲಿ ಬಹಳ ಮುಖ್ಯ. ಅದರಂತೆ ಇವರೇನು ಮಾಡಿದ್ರು, ಮೊದಲೇ ಕಳಿಸ್ಬಿಟ್ಟಿದ್ರು. ಅಕಸ್ಮಾತ್ ತಪ್ಪಿ ಮಾತನಾಡಿಕೊಂಡ್ರೂ ಕಷ್ಟ. ಆ ದಿಕ್ಕಿಗೆ ನೋಡಿದ್ರು ತಿಳ್ಕೊಂಡ್ಬಿಡ್ತಾರೆ. ಇವರು ಯಾವ ದಿಕ್ಕಿನಲ್ಲಿ ಇರ್ತಾರೆ ಆ ದಿಕ್ಕಿಗೆ ಅಂತ ಒಂದು ಸರ್ತಿ ಆ್ಯಕ್ಷನ್ ಮಾಡಿದ್ರು ಮುಗೀತು. ಆ ದಿಕ್ಕಿನಲ್ಲೆಲ್ಲ ಇರ್ತಾರೆ ಅಂತ ಅಲ್ಲಿ ಜಾಸ್ತಿ ಆಗ್ತಾರೆ. ಅಷ್ಟು ಸೂಕ್ಷ್ಮ ಗೂಢಚಾರರು ಅಂತಂದರೆ. ಈ ಹಿನ್ನೆಲೆಯಿಂದ ಅವ್ರನ್ನ ಮೊದಲೇ ಕಳಿಸ್ಬಿಟ್ಟಿದ್ದೇನೆ. ಹೆಣ್ಣು ಮಕ್ಕಳು ಎಲ್ಲ ಅವರು ಪಾಂಚಾಲ ದೇಶದಲ್ಲಿ ರಕ್ಷಣೆಯಲ್ಲಿ ಇರಲಿ. ಸರ್ವೈರಪಿತ ವಕ್ತವ್ಯಂ ನ ಪ್ರಾಜ್ಞಾಯಂತ ಪಾಂಡವ. ಅವರೆಲ್ಲ ಅನಿವಾರ್ಯವಾಗಿ ಹೇಳಲೇಬೇಕು, ನಮಗೆ ಗೊತ್ತಿಲ್ಲ ಪಾಂಡವರು ಅಂತ. ದ್ವೈತವನದಿಂದ ಎಲ್ಲೋ ಹೋಗಿದ್ದಾರೆ ಅಂತ ಅಷ್ಟೇ ಸುದ್ದಿ, ಅಷ್ಟೇ ಹೇಳಬೇಕು ಅವ್ರಿಗೆ. ಇವ್ರು ಗೊತ್ತಿರೋದು ಅಷ್ಟೇ, ಇವ್ರು ನೋಡ್ಕೊಂಡಿರ್ತಾರೆ. ಈಗ ದ್ವೈತವನದಲ್ಲಿ ಅಷ್ಟು ತಾಳೆ ಡೇಟ್ ತಾಳೆ ಮಾಡಲ್ವಾ? ಇಂದ್ರಸೇನಾದಿಗಳು ಹೋದ ಮೇಲೆ ದ್ವೈತವನದಿಂದ ಪಾಂಡವರು ಹೋದರು. ಇಂದ್ರಸೇನಾದಿಗಳನ್ನೆಲ್ಲ ಕಳಿಸಿದ ಮೇಲೆ ಹೋದರು ಅಂತಂದರೆ ಇಂದ್ರಸೇನಾದಿಗಳಿಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದರೆ ಅವರನ್ನು ಹಿಡಿದು ಟಾರ್ಚರ್ ಮಾಡಿದ್ರೆ ಗತಿ ಏನು ಆಗತ್ತದು. ರಾಜ್ಯದಲ್ಲಿ ಒಬ್ಬ ರಾಜ ಬಾಯಿ ಬಿಡಿಸ್ಬೇಕು ಅಂದರೆ ಯಾವುದೂ ಅಸಂಭವ ಅಲ್ಲ. ಇಷ್ಟು ಹೇಳಿದ ಮೇಲೆ ಧೌಮ್ಯರ ಹತ್ರ ಕುಳಿತ, ನಮಗೆ ಏನಾದರೂ ಹೇಳಬೇಕಾದ ಮಾತುಂಟಾ? ಧೌಮ್ಯರು ಹೇಳಿದರಂತೆ, ವಿದಿತೆ ಚಾಪಿ ವಕ್ತವ್ಯ ಸುಹೃದ್ಭಿರನುರಾಗತಃ ಅತೋಹಮಪಿ ವಕ್ಷ್ಯಾಮಿ ಹೇತು ಮಾತ್ರಂ ನಿಬೋಧತ. ನಿಮಗೆ ಗೊತ್ತಿದ್ದರೂ ಕೂಡ ಕೆಲವೊಂದು ಸಂಗತಿಯನ್ನು ನಾವು ಹೇಳಲೇಬೇಕಾಗತ್ತೆ. ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರೋದಲ್ಲ, ಗೊತ್ತಿಲ್ಲ ಅಂತ ಹೇಳ್ತಾ ಇರೋದಲ್ಲ,
ಗೊತ್ತಿದ್ರೂ ಹೇಳಬೇಕಾಗತ್ತೆ. ವಿದಿತೇ ಚಾಪಿ ವಕ್ತವ್ಯಂ ಸುಹೃದ್ಭಿ ಅನುರಾಗತಃ. ಪ್ರೀತಿ ಇರೋದರಿಂದ ಹೇಳ್ತೇವೆ. ಹೇತು ಮಾತ್ರ ನಿಬೋಧತ. ಗೊತ್ತಿಲ್ಲದ್ದು ಹೇಳ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ, ಗೊತ್ತಿದ್ರೂ ಹೇಳ್ತಾ ಇದ್ದಾನೆ ಅಂತ ಸಿಟ್ಟು ಮಾಡ್ಕೊಳ್ಬೇಡಿ. ಹೇತು ಮಾತ್ರ ನಿಬೋಧತ. ಇದಕ್ಕೆ ಹೇಳಲಿಕ್ಕೆ ಕಾರಣ ಹೀಗಿದೆ ಅಂತ ಅಷ್ಟೇ ತಿಳ್ಕೊಳ್ಳಿ. ಹಂತೆ ಮಾಂ ರಾಜವಸತಿಂ ರಾಜಪುತ್ರ ಬ್ರವೀಮಿವ ಯಥಾ ರಾಜಕುಲಂ ಪ್ರಾಪ್ಯ ಚರನ್ ಪ್ರೇಷ್ಯೋ ಭವಿಷ್ಯತಿ. ನೀವು ವಿರಾಟ ರಾಜನ ಮನೆಗೆ ಹೋಗ್ತಾ ಇರೋದು ರಾಜರಾಗಿ ಅಲ್ಲ ಅನ್ನೋದು ಮೊದಲು ನೆನಪಿರಲಿ. ಯಾಕೆಂದರೆ ರಾಜರ ಥರ ನಡೆದುಬಿಟ್ರೆ ಗತಿ ಏನು? ಎರಡು ವಿಚಿತ್ರವಾದ ಕಥೆಗಳು. ರಾಜನ ಅಗಸನೊಬ್ಬನಿಗೆ ವೇಷ ಬದಲಾಯಿಸಿಕೊಂಡು ಹೋಗುವಂತಹ ಚಟ ಇತ್ತಂತೆ. ರಾತ್ರಿ ತಿರುಗಾಡೋದು, ವಾಕಿಂಗ್. ರಾಜನ ವೇಷ ಹಾಕ್ಕೊಂಡು ಹೋಗ್ತಾ ಇದ್ದ. ಎದುರುಗಡೆಯಿಂದ ಋಷಿಯ ವೇಷ ಹಾಕ್ಕೊಂಡು ರಾಜ ಬಂದ್ಬಿಟ್ಟ. ಅವಾಗ ಏನು ಮಾಡೋದು? ಹೇಗೆ ಗೊತ್ತಾಯ್ತು ಅಂದರೆ ನಡತೆಯಲ್ಲಿ ಗೊತ್ತಾಗೋಯ್ತು. ಅದರಿಂದಾಗಿ ವೇಷ ಹಾಕ್ಕೊಂಡ್ರೆ ಇದು ಹೋಗುತ್ತೆ, ಮೆಂಟಾಲಿಟಿ ಹೋಗುತ್ತೆ ಅಂತಲ್ಲ. ವೇಷ ಹಾಕ್ಕೊಂಡ್ರು ಅದೇ ಮೆಂಟಾಲಿಟಿಯಲ್ಲಿರ್ತಾರೆ. ಪೊಲೀಸ್ ವೇಷ ಹಾಕಿಕೊಂಡ ಕಳ್ಳರು, ಕಳ್ಳರ ವೇಷ ಹಾಕಿಕೊಂಡ ಪೊಲೀಸರು ಎದುರು ಬದ್ರು ಸಿಕ್ಬಿಟ್ರಂತೆ ಒಂದು ಸರ್ತಿ. ಯಾರಾದರೂ ಸಿಕ್ಕಿದ್ರಾ ಅಂತ ಪೊಲೀಸರು ಕೇಳಿದ್ರಂತೆ ಕಳ್ಳರಿಗೆ. ಇಲ್ಲ, ಯಾರೂ ಸಿಕ್ಕಿಲ್ಲ ಅಂತ ಅವ್ರ ಪಾಡಿಗೆ ಅವರು ಹೊಟ್ಟೋದ್ರು. ಆಮೇಲೆ ಗೊತ್ತಾಯಿತು, ನಾವು ಹಿಡಿಯೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀವಿ, ಅವರು ಸಿಕ್ಕಾಕೊಳ್ಳೋದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರು ಅಂತ. ವೇಷ ಬದಲು ಪೊಲೀಸ್ ವೇಷ, ಸಿಕ್ಕಾಕೊಳ್ಳೋದ್ರ ಬಗ್ಗೆ ನಾನು ಸಿಕ್ಕಾಕೊಂಡ್ರೆ ಅಂತ. ಇವರು ವೇಷ ಬದಲು ಅದಕ್ಕೆ ಅನುಗುಣವಾದ ನಡೆ ಇರಬೇಕು ಅಂತಿಲ್ಲ. ಗಾಂಭೀರ್ಯದಿಂದ ಬಂದು ಸಿಕ್ಕಿದ್ರಾ ಅಂತ ಕೇಳಿದ್ರಂತೆ ಕಳ್ಳರು. ಹಾಗಾಗಿ ವೇಷ ಬದಲಾದ ಕೂಡಲೇ ಆ ಸ್ವಭಾವ ಬದಲಾಗಬೇಕು ಅಂತ ಇಲ್ಲ. ಅದರಿಂದಾಗಿ ಅದರ ಬಗ್ಗೆ ಎಚ್ಚರ ಇರಲಿ. ನೀವು ಹೋಗ್ತಾ ಇರೋದು ದಾಸರಾಗಿ ಅಂತ ಹೇಳಿದ್ರು. ದುರ್ವಾಸಂ ಚೈವ ಕರ್ತವ್ಯಂ ಜಾತೇನ ಕುರುವೇಶ್ಮನಿ ಅಮಾನಿತೇನ ಮಾನಾರ್ಹ ಗೂಢೇನ ಪರಿವತ್ಸರಂ. ನೀವು ರಾಜರ ಮೆಂಟಾಲಿಟಿಯನ್ನು ಬೇರೆಯವರು ನೋಡಿದ ಹಾಗೆ ನೀವು ಬೇರೆಯವ್ರನ್ನ ನೋಡಲ್ಲ. ಯಾಕೆಂದರೆ ನೀವು ರಾಜರ ಥರನೇ ಬಿಹೇವ್ ಮಾಡಿಬಿಡ್ತೀರ. ಹಾಗೆ ಮಾಡಬೇಡಿ. ರಾಜರು ಅಂದರೆ ಮಹಾ ತಿಕ್ಕಲರು ಅಂತ ಹೇಳಬೇಕಾದ್ರೆ ಧರ್ಮರಾಜನಿಗೆ ಏನಂತಿರ್ಬೇಕು ಅಂತ ಒಮ್ಮೆ ನಾನು ಅಂದ್ಕೊಳ್ಳೋದು. ಹೇಳ್ತಾನೆ, ಪಾಂಡವಾಜ್ಞರಯಂ ಲೋಕೆ ಸರ್ವಶಸ್ತ್ರಮಯೋ ಮಹಾನ್ ಭರ್ತಾ ಗೋಪ್ತಾ ಚ ಭೂತಾನಾಂ ರಾಜ ಪೂರುಚ ವಿಗ್ರಹ. ಪಾಂಡವರು ಅನ್ನೋದು ಬೆಂಕಿ, ಆಯುಧಗಳು ಅಂತನ್ನೋದು ಜ್ವಾಲೆ. ಆಯುಧಗಳೆಂಬ ಜ್ವಾಲೆಯಿಂದ ಕೂಡಿಕೊಂಡಿರುವ ಪಾಂಡವರೆಂಬ ಬೆಂಕಿ ಯಾವ ಕ್ಷಣದಲ್ಲೂ ಬೇಕಾದರೂ ಹೊತ್ತುರಿದು ಬಿಡಬಹುದು. ನೀವು ಹಾಕಿಕೊಂಡ ವೇಷ ಪಾತ್ರೆ ಆಗಬೇಕೇ ವಿನಃ ಬಟ್ಟೆ ಆಗಬಾರದು. ಪಾತ್ರೆ ಇದ್ದರೆ ಮುಚ್ಚಿಕೊಂಡಿರುತ್ತೆ, ಬಟ್ಟೆ ಆದರೆ ಸುಟ್ಟು ಬಂದ್ಬಿಡುತ್ತೆ. ಅದರಿಂದಾಗಿ ಆ ಎಚ್ಚರ ಇಟ್ಟುಕೊಂಡು ಚೆನ್ನಾಗಿ ಇರಬೇಕು. ಒಂದು ಮನೆಯಲ್ಲಿ ದಾಸರು ಹೇಗೆ ಇರಬೇಕು ಅನ್ನೋದನ್ನು ಹೇಳ್ತೇನೆ. ನಿಮಗೆ ಗೊತ್ತಿದ್ದರೂ ಕೂಡ ಇದನ್ನು ತಿಳ್ಕೊಳ್ಳಿ ಎಂದರು. ಒಂದು ಸುಭಾಷಿತ ಇದೆ, ರಾಜಸೇವಕ ಯಾವ ಋಷಿಗೂ ಕಡಿಮೆ ಇಲ್ಲ. ಅನ್ನಾಹಾರಗಳನ್ನು ತೊರೆದು ಜಿತೇಂದ್ರಿಯನಾಗಿ ಸದೈಕ ಧ್ಯಾನ ತತ್ಪರನಾಗಿ ಇರ್ತಾನೆ ರಾಜಸೇವಕ. ಮುನಿಯೂ ಇರ್ತಾನೆ, ಮುನಿಗೆ ಪರಲೋಕ ಸುಖ ಉಂಟು, ಇವನಿಗಿಲ್ಲ, ಅಷ್ಟೇ ವ್ಯತ್ಯಾಸ. ಅದರಿಂದಾಗಿ ನಾತಿವರ್ತೆ ತಮರ್ಯಾದಾಂ ಪುರುಷೋ ರಾಜಸಮ್ಮತಃ ದುರ್ವಾಸ ರಾಜವಶತಿ. ದುರ್ವಾಸ ಅಂದರೆ ವಾಸ ಮಾಡಲಿಕ್ಕೆ ಬಹಳ ಕಷ್ಟ. ರಾಜರ ಮನೆಯಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಒಂಚೂರು ಆಚೀಚೆ ಆದರೂ ಸಿಟ್ಟು ಬಂದ್ಬಿಡುತ್ತೆ ಅವ್ರಿಗೆ ಅಂತ ರಾಜರ ಮುಂದೆನೇ ಹೇಳಬೇಕಾದ್ರೆ ಯಾರ ಮುಂದೆ ಹೇಳ್ತಾ ಇದ್ದಾನೆ? ಯುಧಿಷ್ಠಿರನ ಮುಂದೆ, ರಾಜರ ಮುಂದೆ ಜಾಗೃತಿ ಆಗಿರಬೇಕಪ್ಪ. ಯಾಕೆಂದರೆ ಮಹಾ ಚಿಕ್ಕಲರು ಅಂತಂದರೆ ರಾಜರ ಮುಂದೆ ಭೀಕರ.
ಆದರೆ ಇದಿಷ್ಟೆಲ್ಲ ಕೇಳಿಸ್ಕೋಬೇಕು. ಹೌದು, ನಾನು ಈಗ ಸಿಟ್ಟು ಮಾಡಿಕೊಂಡ್ರೆ ಆ ಪರೀಕ್ಷೆಯಲ್ಲಿ ಫೇಲು, ಸುಮ್ಮನೆ ಇರಬೇಕಾಗತ್ತೆ ಅಂತ ಅವನು ಸುಮ್ಮನೆ ಇರಬೇಕು. ನಹಿ ಪುತ್ರಂ ಚನಪ್ತಾರಂ ನ ಭ್ರಾತರಮರಿಂದಮ ಸಮತಿಕ್ರಾಂತ ಮರ್ಯಾದಂ ಪೂಜಯಂತಿ ನರಾಧಿಪಾ. ಮಗ ಆಗಿರಲಿ, ಮೊಮ್ಮಗ ಆಗಿರಲಿ, ತಮ್ಮ ಆಗಿರಲಿ, ಅಣ್ಣ ಆಗಿರಲಿ, ಅವರ ಮರ್ಯಾದೆಗೆ ಕುಂದು ಬಂದರೆ ಒಂದು ಚೂರು ಯೋಚನೆ ಮಾಡದೆ ನಿನ್ನನ್ನು ಗಲ್ಲಿಗೇರಿಸಿಬಿಡ್ತಾರೆ. ರಾಜರು ಅಂದರೆ ಭೀಕರ. ದಾರಾಶುಕೋಹನನ್ನು ಆನೆಯಿಂದ ತುಳಿಸಲಿಲ್ವೇ, ಆನೆಗೆ ಕಟ್ಟಿ ಎಳಸಲಿಲ್ವೇ? ಅದರಿಂದಾಗಿ ಭೀಕರ, ಯಾರನ್ನೂ ನೋಡಲ್ಲ ಅವರು. ಗಚ್ಚನ್ನಪಿ ಪರಾಂ ಭೂಮಿಂ ಭೂಮಿಪಾಲ ನಿಯೋಜಿತ ಜಾತ್ಯಂಧ ಇವ ಮನ್ಯೇತ ಮರ್ಯಾದಾಂ ಅನುಚಿಂತಯನ್. ನೀನು ರಾಜ ಆಗಿರಬಹುದು, ಬೇರೊಬ್ಬರ ಕಡೆಗೆ ಹೋಗ್ತಾ ಇದ್ದಿ, ಅವರ ಕಿವಿ ನೋಟ, ಅವರ ಚೂಪು ನೋಟ, ಇವುಗಳಿಗೆಲ್ಲ ನೀನು ಹುಟ್ಟು ಕುರುಡನಂತೆ ಇರಬೇಕು. ಜಾತ್ಯಂಧೈವ ವರ್ತೇತ ಮರ್ಯಾದಾಂ ಅನುಪಾಲಯನ್. ಗೊತ್ತಾಯ್ತೋ? ದೃಷ್ಟೋದ್ವಾರಂ ಸದಾ ಪಶ್ಯೇತ್ ನ ರಾಜಸು ಚ ವಿಶ್ವಸೇತ್ ತದೇವಾತನಮನ್ವಿಚ್ಛೇತ್ ಯತ್ರ ನಾಭಿಲಷೇತ್ ಪರಃ. ದೃಷ್ಟೋದ್ವಾರಂ ಸದಾ ಪಶ್ಯೇತ್. ಇದು ಸ್ಟಿಂಗ್ ಆಪರೇಷನಲ್ಲೂ ಇದು ಸಮಾನ. ಇನ್ನೊಂದು ತಪ್ಪಿಸ್ಕೊಳ್ಳಿಕ್ಕೆ ಎಲ್ಲಿ ಬಾಗಿಲಿದೆ ಅಂತ ಮೊದಲೇ ನೋಡಿಟ್ಕೊಂಡಿರ್ಬೇಕಂತೆ. ನಚ ರಾಜಸು ವಿಶ್ವಸೇತ್. ರಾಜರಲ್ಲಿ ಯಾವತ್ತೂ ವಿಶ್ವಾಸ ಪಡ್ಕೋಬಾರದು. ನಮಗೆ ಇವರು ಯಾವಾಗಲೂ ಒಳ್ಳೆಯವರಾಗೇ ಇರ್ತಾರೆ ಅಂತ ಯಾವತ್ತೂ ಇಟ್ಕೊಳ್ಬಾರದು. ನರಾಜಸುಚ ವಿಶ್ವಸೇತ್. ಆಮೇಲೆ ತದೇವಾತನಮನ್ವಿಚ್ಛೇತ್ ಯತ್ರ ನಾಭಿಲಷೇತ್ ಪರಃ. ಬೇರೆಯವರಿಗೆ ಇಷ್ಟವಿಲ್ಲದ ಆಸನದಲ್ಲಿ ಕೂತ್ಕೊಂಡಿರಬೇಕು. ಆಸನದಲ್ಲಿ ಕೂತ್ಕೊಳ್ಳೋದ್ರಲ್ಲೇ ಬೇರೆಯವ್ರ ಜೊತೆಗೆ ತಗಾದೆ ಮಾಡ್ಕೊಳ್ಬಾರ್ದು. ಈ ಸೀಟಲ್ಲೇ ಕೊಡ್ತೇನೆ, ಮುಂದೆನೇ ಕೊಡ್ತೇನೆ, ಹಿಂದೆನೇ ಕೊಡ್ತೇನೆ. ಯಾರಿಗೆ ಎಲ್ಲಿಯೂ ಕೂಡ ಲಕ್ಷ್ಯ ಹರಿದಿರಲ್ವೋ ಆ ಆಸನದಲ್ಲಿ ಕುಳಿತುಕೊಳ್ಳಬೇಕು. ಯಥೈನಂ ತತ್ರ ಚಾಸೀನಂ ಶಂಕೇರನ್ ದುಷ್ಟಚಾರಿಣಃ ಯತ್ರೋಪವಿಷ್ಟ ಸಂಕಲ್ಪಂ ನೋಪಹನ್ಯಾದ್ಬಲೀಯತಾಂ. ಎಲ್ಲಿ ಇದ್ದರೆ ನೀನು ಹೈಲೈಟ್ ಆಗೋದಿಲ್ವೋ, ಆದರೆ ಎಲ್ಲಿ ಇದ್ದರೆ ಗೊತ್ತಾಗತ್ತೋ ಅಂತಹ ಜಾಗವನ್ನು ನೀನು ಆರಿಸಿಕೊಳ್ಳಬೇಕು. ತೀರಾ ಹೈಲೈಟು ಆಗಬಾರ್ದು, ತೀರಾ ಅಜ್ಞಾತನೂ ಆಗಿರಬಾರ್ದು. ಆ ನೋಟ ಗೊತ್ತಿರಬೇಕು ನಿನಗೆ. ರಾಜ ಸಿಂಹಾಸನದಲ್ಲಿ ಕೂತ್ರೆ ಯಾರು ಕಣ್ಣಿಗೆ ಬೀಳ್ತಾರೆ, ಯಾರು ಹೈಲೈಟ್ ಆಗ್ತಾರೆ ಅಂತ ಯೋಚನೆ ಮಾಡಿ ನೀನು ಅಲ್ಲಿ ಕೂತ್ಕೋಬೇಕು. ಗೊತ್ತಾಯ್ತಾ? ಸೀದಾ ಹೋಗಿ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದಲ್ಲ. ನೀನು ರಾಜ ಆಗಿರಬಹುದು, ಆದರೆ ಈಗ ರಾಜ ಸೇವಕ. ಯಥೈನಂ ತತ್ರ ಚಾಸೀರನ್ ನ ತತ್ರೋಪವಿಚೇಜ್ಜಾತು ಯೋ ರಾಜವಸತಿಂ ಚರೇತ್ ಸ್ವಭೂಮೌ ಕಾಮಮಾಸೀತ ತಿಷ್ಠೇದ್ವಾ ರಾಜಸನ್ನಿಧೌ. ಆರಾಮವಾಗಿ ನಿಟ್ಟಿಸಿರು ಕೂಡ ಬಿಡಬಾರದು ರಾಜನ ಎದುರುಗಡೆ. ಜಾಗ್ರತೆಯಲ್ಲಿ ಇರಬೇಕು. ನರಾಜ ವಸತಿಂ. ರಾಜರಲ್ಲಿ ವಾಸ ಮಾಡಬೇಕಾದ್ರೆ ಮೌನದಿಂದ ಇರಬೇಕು, ನಿಂತ್ಕೊಂಡೇ ಇರಬೇಕು. ನಿನ್ನ ಉಸಿರು ಕೂಡ ಸಮಪಾತಳಿಯಲ್ಲಿ ಆಡ್ತಾ ಇರಬೇಕು. ನಿನ್ನ ಮೂಗಿನಿಂದ ಒಂದು ಸ್ವಲ್ಪ ಜಾಸ್ತಿ ನಿಟ್ಟುಸಿರು ಬಿಟ್ಟರೆ ಅದಕ್ಕೆ ಸಾವಿರ ಅರ್ಥಗಳು ಹುಟ್ಕೊಳ್ಳುತ್ತೆ. ಎಚ್ಚರ ಇರಲಿ. ಇದನ್ನೇ ಈಗ ಸಾಫ್ಟ್ ಸ್ಕಿಲ್ಸು ಅಂತ ಹೇಳ್ತಾರೆ. ಅಷ್ಟೇ, ಇನ್ನೇನಿಲ್ಲ. ಅಷ್ಟೇ ತಾನೇ. ನತ್ವೇ ವಾತನಮನ್ಯಸ್ಯ ಪ್ರಾರ್ಥಯೇತ ಕದಾಚನ. ಬೇರೊಬ್ಬರ ಆಸನದಲ್ಲಿ ಕುಳಿತುಕೊಳ್ತೇನೆ ಅಂತ ಅನ್ನೋದು ರಾಜನಿಗೆ ಗೊತ್ತಾಗಬಾರದು, ಕೇಳಲೇಬಾರದು. ಪರಾಸನಗತಂ ಹೇನಂ ಪರಸ್ಯ ಪರಿಚಾರಕಾ ಪರಿಷಜ್ಜಪಕರ್ಷೇಯು ಪರಿಹಾಸ್ಯೇತ ಶತ್ರುಭಿ. ಬೇಕಾದಷ್ಟು ಹಿತಶತ್ರುಗಳಿರ್ತಾರೆ. ರಾಜಸಭೆಯ ಇನ್ನೊಂದು ಪ್ರತಿನಿಧಿಯೇ ಕಂಪನಿಗಳ ತಾನೆ, ಸಮಾನ. ಅದರಿಂದಾಗಿ ನೀನು ಅಲ್ಲಿ ಹೇಗಿರಬೇಕು? ನಿತ್ಯಂ ವಿಪ್ರತಿಷಿದ್ಧಂತು ಪುರಸ್ತಾದಾಸನಂ ಮತಂ ಅರ್ಥಾರ್ಥಂ ಹಿ ಯದಾ ಭೃತ್ಯೋ ರಾಜಾನಮುಪತಿಷ್ಠತೆ.
ರಾಜಾನಂ ಉಪತಿಷ್ಠತೆ. ಯಾವ ಪ್ರಯೋಜನ ಇದ್ದಾಗ ರಾಜನ ಹತ್ತಿರ ಹೋಗಬೇಕು ಹೋಗಬಾರದು ಅಂತ ಗೊತ್ತಿರಬೇಕು. ದಕ್ಷಿಣಂ ಚಾಪಿ ವಾಮಂ ವಾ ಭಾಗಮಾಶ್ರಿತ್ಯ ಪಂಡಿತ ತಿಷ್ಠೇ ದ್ವಿನೀತ ವದ್ರಾಜನ್ ನ ಪುರಸ್ತಾನ್ನ ಪೃಷ್ಠತಃ. ಎಲ್ಲಿ ಕೂತಿರಬೇಕು ನೀವು? ಹಿಂದ್ಗಡೆ ಕೂಡಬಾರ್ದು, ತೀರಾ ಮುಂದ್ಗಡೆ ಕೂಡಬಾರ್ದು. ಹಿಂದ್ಗಡೆ ಕೂತ್ರೆ ಕೆಲಸಕ್ಕೆ ಹಿಂಜರಿತಾನೆ ಅಂತ ಅನ್ಕೋತಾರೆ. ಮುಂದ್ಗಡೆ ಬಂದರೆ ನನ್ನ ಮುಂದ್ಗಡೆ ನಿಂತುಬಿಟ್ಟ ಅಂತ ಅನ್ಕೋತಾರೆ. ಅದರಿಂದಾಗಿ ಒಂದು ಎಡಭಾಗದಲ್ಲಿರಬೇಕು, ಒಂದು ಬಲಭಾಗದಲ್ಲಿರಬೇಕು. ಇದು ಸೂಕ್ಷ್ಮ. ನೀವು ಕುಳಿತುಕೊಳ್ಳೋದರ ಮೇಲೆ ರಾಜನಲ್ಲಿ ಒಂದು ರ್ಯಾಪೋ ಬಿಲ್ಡಪ್ ಆಗ್ತದೆ. ಹೀಗೇ ಇರಬೇಕು ನೀವು ಹಾಗೆ ಯೋಚನೆ ಮಾಡಿರ್ತೀರಾ. ಆದರೆ ಅವನ ವ್ಯೂಯಿಂದ ಯೋಚನೆ ಮಾಡಿರಲ್ಲ. ನೀವು ಈಗ ಅವನ ವ್ಯೂಯಿಂದ ಯೋಚನೆ ಮಾಡಬೇಕಾಗತ್ತೆ. ರಕ್ಷಿಣಾಂ ಆತ್ಮಶಸ್ತ್ರಾಣಾಂ ಪಶ್ಚಾತ್ ಸ್ಥಾನಂ ವಿಧೀಯತೆ. ಇನ್ನು ಅವನು ಯಾವ ಕೈನ ಜಾಸ್ತಿ ಯೂಸ್ ಮಾಡಬಲ್ಲ ಸರಾಗವಾಗಿ ಅಂತ ನೋಡಬೇಕು. ಕೆಲವರು ಎಡಚರು, ಕೆಲವರು ಬಲಗ ಎಡೆಯನ್ನು ಬಳಸ್ತಾರೆ. ಆಯುಧ ಇದ್ದಾಗ, ಬಹಳ ರಿಸ್ಕಿಯಾಗಿರುವ ಮಾತಿದ್ದಾಗ ಅದರ ಡಿಸ್ಟೆನ್ಸ್ ನೀನು ಅಂದಾಜು ಮಾಡ್ಕೊಂಡು ನಿಂತ್ಕೋಬೇಕು. ಇದೆಲ್ಲ ಹೇಳಬೇಕು. ಅರ್ಜುನ ಎಡಚ ಗೊತ್ತಲ್ಲ, ಅರ್ಜುನ ಎಡಚ. ಹೀಗಾಗಿ ಎರಡೂ ಕೂಡ ಆ ಸೈಡನ್ನು ಗಮನದಲ್ಲಿಟ್ಕೊಂಡು ಸೇಫ್ ಡಿಸ್ಟೆನ್ಸಿನಲ್ಲಿ ಇರಬೇಕು. ಮಾತೃಗೋತ್ರೇ ಸ್ವಗೋತ್ರೇವ ನಾಮ್ನಾ ಶೀಲೇನ ವಾ ಪುನಃ ಸಂಗ್ರಹಾರ್ಥಂ ಮನುಷ್ಯಾಣಾಂ ನಿತ್ಯಮಾಭಾಷಿತಾ ಭವೇತ್. ಪೂಜ್ಯಮಾನೋಪಿ ಯೋ ರಾಜ್ಞಾ ನರಾನ್ನ ಪ್ರತಿಪೂಜಯೇತ್ ನೈತಮಾರಾಧಯೇಜ್ಜಾತು ಶಾಸ್ತಾ ಶಿಷ್ಯಾನಿವಾಲತಾತ್. ಇನ್ನು ನಿನ್ನ ಜೊತೆಗಿರೋರನ್ನ ಹೇಗೆ ಟ್ರೀಟ್ ಮಾಡಬೇಕು? ರಾಜರಿಗೆ ಅವನು ಪ್ರಿಯ, ಆದರೆ ಉಳಿದವರಿಂದ ದ್ವೇಷ ಆಗಿದ್ದರೆ ಅವನಿಂದ ದೂರ ಇರಬೇಕು. ನಾನು ರಾಜನಿಗೆ ಪ್ರಿಯ ಅಂತ ನೀನು ಉಳಿದವರನ್ನು ಮಾತಾಡಿಸದೇ ಇರಬಾರ್ದು. ನೀನು ರಾಜನಿಗೆ ಪ್ರಿಯನಾಗಿದ್ದರೂ ಉಳಿದವರನ್ನು ಚೆನ್ನಾಗಿ ಮಾತನಾಡಿಸ್ಬೇಕು. ಅಂಥವ್ರ ಹತ್ರ ಜನ ಬರ್ತಾರೆ. ರಾಜನಿಗೆ ಅವನಿಷ್ಟ, ಅವನಿಗೆ ಬೇರೆ ಯಾರೂ ಕೂಡ ದ್ವೇಷ್ಯರು ಅಂತಾದರೆ ಅವನು ಯಾರನ್ನೂ ಕೂಡ ಲೆಕ್ಕಿಸೋಲ್ಲ. ಅಂದರೆ ಅವನು ಬೇಗದಲ್ಲಿಯೇ ಶತ್ರುಗಳ ಪಥಕಕ್ಕೆ ಒಳಗಾಗ್ತಾನೆ ಅಂತ ಅರ್ಥ. ಅದರಿಂದ ಚೆನ್ನಾಗಿ ಇರಬೇಕು. ನಾಸ್ತ್ಯ ಯುಗ್ಯಂ ನ ಪರ್ಯಂಕಂ ನಾತನಂ ನ ರಥಂ ತಥಾ ಆರೋಹೇತ್ ಸಾಂತ್ವಿತೋಸ್ಮೀತಿ ಯೋ ರಾಜವಸತಿಂ ಚರೇತ್. ಮಂಚದಲ್ಲಿ ಅವನ ಜೊತೆ ಕೂತ್ಕೊಳ್ಬಾರದು, ವಾಹನದಲ್ಲಿ ಅವನ ಜೊತೆಗೆ ನಿಲ್ಲಬಾರದು, ರಥದಲ್ಲಿ ಅವನೊಡನೆ ಏರಬಾರದು. ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಳ್ಬೇಕು. ರಾಜವಸತಿಯಲ್ಲಿ ವಾಸ ಮಾಡುವವನಿಗೆ ಎಚ್ಚರ ಇರಬೇಕು. ಯಾವುದೇ ಕಾರಣಕ್ಕೂ ಕೂಡ ಸಮಾನ ಭೋಗ ನನಗಿದೆ ಅಂತ ಅಂದುಕೋಬಾರದು. ಯೋ ವೈಗೃಹೇಭ್ಯ ಪ್ರವತನ್ ಕ್ರಿಯಮಾಣ ಮನುಸ್ಮರೇತ್ ಉತ್ಥಾನೇ ನಿತ್ಯ ಸಂಕಲ್ಪೋ ನಿತ್ತಂದ್ರಿ ಸಂಯತಾತ್ಮವಾನ್. ಬೆಳಗ್ಗೆ ಎದ್ದು ಇವತ್ತು ರಾಜನೊಡನೆ ಏನಾಗತ್ತೆ, ಏನೇನು ಪರಿಸ್ಥಿತಿ ಬಂದರೆ ಏನೇನಾಗಿ ಇರಬೇಕು ಅಂತ ಮೊದಲೇ ಯೋಚನೆ ಮಾಡಿಕೊಂಡೇ ಮನೆ ಬಿಡಬೇಕು. ಆಮೇಲೆ ವಾಪಸ್ ಬರಲಿಕ್ಕೆ ಇರ್ತೀಯೋ ಇಲ್ವೋ ಗೊತ್ತಿಲ್ಲ ಮನೆಗೆ. ಅದರಿಂದಾಗಿ ಮೊದಲೇ ಯೋಚನೆ ಮಾಡಿಕೊಳ್ಬೇಕು. ಉತ್ಥಾನೇ ನಿತ್ಯ ಸಂಕಲ್ಪ. ಯಾವುದೇ ಪರಿಸ್ಥಿತಿಗೆ ರೆಡಿ ಅಂದ್ಕೊಂಡೇ ಹೋಗಿರಬೇಕು. ಇಲ್ಲ ಇವತ್ತು ಆರಾಮಾಗಿರ್ತೇನೆ ಅಂತ ಪೂರ್ತಿ ಖಚಿತಪಡಿಸ್ಕೊಂಡು ಹೋಗಲೇಬಾರದು. ಪರಿತಕ್ಷುತ್ಪಿಪಾಸಾಭ್ಯಾಂ ವಿಹಾಯ ಪರಿದೇವನಂ ದುಃಖೇನ ತು ಕಮನ್ ವಿಚ್ಛೇತ್ ಯೋ ರಾಜವಸತಿಂ ಚರೇತ್. ಹಸಿವೆ ನೀರಡಿಕೆಗಳಾದರೂ ಕೂಡ ಶಿಷ್ಟಾಚಾರ ಬಿಡಬಾರದು, ಎಚ್ಚರದಿಂದ ಮುಂದುವರಿಬೇಕು. ಅನ್ಯೇಷು ಪ್ರೇಷ್ಯಮಾಣೇಷು ಪುರಸ್ತಾದ್ಧೀರ ಉತ್ಪತೇತ್ ಕರಿಷ್ಯಾಮ್ಯಹಮಿತ್ಯೇವಂ ಯಸ್ತ ರಾಜಸು ಸಿದ್ಧ್ಯತಿ. ಯಾರು ಮಾಡ್ತೀರಾ ಅಂದರೆ ಕೂಡಲೇ ಮುಂದೆ ಬರಬೇಕು. ಈ ಕೆಲಸವನ್ನು ಯಾರು ಮಾಡ್ತೀರಾ ಅಂದರೆ ಕೂಡಲೇ ಮುಂದೆ ಬರಬೇಕು.
ಸೋಮಾರಿತನವನ್ನು ಕಟ್ಟಿ ಪಕ್ಕದಲ್ಲಿಡಬೇಕು. ಉಷ್ಣೇ ವಾ ಯದಿ ವಾ ಶೀತೆ ರಾತ್ರೌ ವಾ ಯದಿ ವಾ ದಿವಾ ಆದಿಷ್ಟೋ ನ ವಿಕಲ್ಪೇತ ಯಸ್ಸ ರಾಜಸು ಸಿದ್ಧ್ಯತಿ. ಚಳಿಗಾಲ ಇರಲಿ, ಮಳೆಗಾಲ ಇರಲಿ, ರಾತ್ರಿಯಾಗಿರಲಿ, ಹಗಲಾಗಿರಲಿ, ಇರುಳಾಗಲಿ ಹಗಲಾಗಲಿ, ನೀವು ಕೆಲಸ ಮಾಡ್ತೀರಾ ಅಂತ ಆದರೆ ವಿಶ್ವಾಸ ಬರುತ್ತೆ ರಾಜನಿಗೆ. ಇಲ್ಲ ಅಂದರೆ ಗೊತ್ತಾಗ್ಬಿಡುತ್ತೆ, ಅವನು ಶಿಕ್ಷೆ ಕೊಡಲಿಕ್ಕೆ ಬಂದಾಗ ನೀವು ಸುಮ್ಮನೆ ಇರಲ್ಲ, ಅಜ್ಞಾತವಾಸ ಮುರಿದು ಹೋಗುತ್ತೆ. ರುಜುರು ಮೃದು ಸತ್ಯವಾದಿ ಯಸ್ಸ ರಾಜಸ್ಸು ಸಿದ್ಧ್ಯತಿ ನೈವ ಪ್ರಾಪ್ತೋ ವಮನ್ಯೇತ ಸದಾ ಮರ್ತ್ಯೋ ವಿಚಾರದಃ. ಬೇರೆ ಯಾರನ್ನೂ ಅವಮಾನ ಮಾಡಬಾರದು ರಾಜನ ಎದುರುಗಡೆ. ಬೇರೆ ಯಾರಾದರೂ ಅವಮಾನ ಮಾಡಿದ್ರೆ ಸುಮ್ಮನೆ ಇರಬೇಕು, ಬುದ್ಧನ ತರಹ ನಿರ್ವಿಕಲ್ಪನಾಗಿ ಆರಾಮವಾಗಿ ಇರಬೇಕು. ಮಾನಂ ಪ್ರಾಪ್ತೋ ನ ಹರ್ಷ್ಯೇಚ್ಛ. ಸತ್ಕಾರ ಮಾಡಿದ್ರೆ ಹಿಗ್ಗಿ ಕುಣಿದಾಡಬಾರದು, ಸುಮ್ಮನೆ ನಕ್ಕು ಸ್ವೀಕಾರ ಮಾಡಬೇಕು. ನಗಬೇಕು, ಸನ್ಮಾನ ಮಾಡಿ ಅಂತನ್ಬಾರ್ದು, ನಗಬೇಕು ಹಾಗಂತ ಹೇಳಿ ಕುಣಿಬಾರ್ದು. ನವ್ಯಥೇಚ್ಛ ವಿಮಾನಿತಃ. ಯಾರಾದರೂ ಅವಮಾನ ಮಾಡಿದಾಗ ಮನಸ್ಸಿಗೆ ತೊಗೊಂಡು ಕೊರಗಬಾರದು. ಸೂಕ್ಷ್ಮ ಸಂವೇದನೆ ಇರುವವರು ರಾಜನ ಹತ್ತಿರ ಕೆಲಸಕ್ಕೆ ಹೋಗಬಾರದು. ನೈವ ಲಾಭಾಧರ್ಷಮಿಯಾತ್ ನವ್ಯಥೇಚ್ಛ ವಿಮಾನಿತಃ ಸಮಪೂರ್ಣತುಲೇ ವಸ್ಯಾತ್ ಯೋ ರಾಜ ವಸತಿಂ ವಸೇತ್. ಪೂರ್ಣ ತುಲ ತಕ್ಕಡಿ, ತುಂಬಿದ ತಕ್ಕಡಿ ಹೇಗಿರುತ್ತೆ ಆ ರೀತಿ ದುಃಖಕ್ಕೂ ಸುಖಕ್ಕೂ ಅವಮಾನಕ್ಕೂ ಸನ್ಮಾನಕ್ಕೂ ಸಮನಾಗಿ ಇರಬೇಕು, ನಿರ್ಲಿಪ್ತನಾಗಿ. ಹಾಗಿದ್ದರೆ ಬಚಾವ್. ಒಂದರಲ್ಲಿ ಲಿಪ್ತನಾಗ್ತೀಯೋ ಸಿಕ್ಕಾಕೋತಿ. ಅಲ್ಪೇಚ್ಛೋ ಧೃತಿಮಾನ್ ರಾಜ್ಞ ಛಾಯೇವಾನಪಗಸ್ತದಾ ದಕ್ಷ ಪ್ರದಕ್ಷಿಣೋ ವೀರ ಯೋ ರಾಜವಸತಿಂ ಚರೇತ್. ಅಲ್ಪೇಚ್ಛ, ಇಚ್ಛೆ ಅಲ್ಪವಾಗಿ ಇರಬೇಕು. ಅಲ್ಪೇಚ್ಛ ಧೃತಿಮಾನ್, ಏನೇ ಅಪಾಯ ಬಂದರೂ ಕೂಡ ಎದುರಿಸ್ತೇನೆ ಅಂತನ್ನುವ ಭರವಸೆ ಇರಬೇಕು. ನೀನು ಕುಸಿದೋಗ್ಬಿಡಬಾರದು, ಅವನು ಬದುಕಿರ್ತಾನೆ. ಇತಿಹಾಸ ಪುರಾಣಜ್ಞ ಕುಶಲ ಸತ್ಕಥಾಸು ಚ ವದಾನ್ಯ ಸತ್ಯವಾಕ್ಚಾಪಿ ಯೋ ರಾಜ ವಸತಿಂ ವಸೇತ್. ಸ್ವಲ್ಪ ಹಿಸ್ಟ್ರಿ ಗೊತ್ತಿರಬೇಕು ಅಲ್ಲಿ ವಾಸ ಮಾಡಬೇಕಾದ್ರೆ. ಬೇರೆ ಬೇರೆ ವೃತ್ತಗಳು, ಜನರ ಸ್ವಭಾವಗಳ ಪರಿಚಯ ಇರಬೇಕು. ಚೆನ್ನಾಗಿ ಮಾತನಾಡಲಿಕ್ಕೆ ಬರಬೇಕು. ಆ ಮಾತು ಸಜ್ಜನರಿಗೆ ಹಿತವಾಗಿರಬೇಕು, ರಾಜನಿಗೆ ಇಂಪಾಗಿ ಇರಬೇಕು. ಆ ಥರ ಇದ್ದರೆ ರಾಜ್ಯದಲ್ಲಿ ವಾಸ ಮಾಡು, ಇಲ್ಲ ಅಂದರೆ ವಾಸ ಮಾಡಬೇಡ. ನಮಿಥೋ ಭಾಷಿತಂ ರಾಜ್ಞೋ ಮನುಷ್ಯೇಷು ಪ್ರಕಾಶಯೇತ್ ಯಂ ಚಾಸು ಯಂಚಿ ರಾಜಾನಃ ಪುರುಷಂ ನ ವದೇಚ್ಛತಂ. ರಾಜರು ಹೇಳಿದ್ದನ್ನು ಬೇರೆ ಯಾರಿಗೂ ಹೇಳಬಾರ್ದು. ರಾಜರಿಗೆ ಯಾರ ಬಗ್ಗೆ ಆಗಲ್ಲ ಅವ್ರ ಹತ್ರ ಕೂತ್ಕೊಂಡು ಮಾತಾಡಬಾರ್ದು. ನೈಷಾಂ ಕರ್ಮತು ಸಂಯುಕ್ತೋ ಧನಂ ಕಿಂಚಿದುಪಸ್ಪೃಶೇತ್ ಪ್ರಾಪ್ನುಯಾತ್ ಆದದಾನೋ ಹಿ ಬಂಧಂ ವಾ ವಧಮೇವ ಚ. ನೋಡು, ರಾಜನಿಗೆ ಯಾರು ಆಗೋಲ್ಲ ಅವ್ರ ಜೊತೆಗೆ ಜಾಯಿಂಟ್ ವೆಂಚರ್ ಯಾವುದೂ ಶುರು ಮಾಡಬಾರ್ದು. ಅಷ್ಟು ಎಚ್ಚರಿಕೆಯಲ್ಲಿ ಇರಬೇಕು ನೀನು. ಇಲ್ಲಾಂದರೆ ಅದೆಲ್ಲವೂ ಕೂಡ ನೀನು ಸಿಕ್ಕಾಕೊಳ್ಳಿಕ್ಕೆ ಕಾರಣ ಆಗ್ತದೆ. ಅವನಿಗೆ ಸಾಲ ಕೂಡ ಕೊಡಬೇಡ, ಅದು ಸಾಲ ಅಂತ ಅವರು ಬಿಂಬಿಸೋಲ್ಲ, ಕಾಣಿಕೆ ಅಂತ ಅಂದುಬಿಡ್ತಾರೆ. ಹೀಗಾಗಿ ರಾಜನ ಹತ್ತಿರ ವಾಸ ಮಾಡಬೇಕಾದ್ರೆ ಬಹಳ ಎಚ್ಚರಿಕೆ ಇರಬೇಕು ಅಂತ ಹೇಳ್ತಾರೆ. ಇನ್ನಷ್ಟು ಇದೆ, ಅದು ಇಡೀ ಈ ಅಧ್ಯಾಯ ಇಡೀ ಅದೇ ಇರೋದು. ನೈಷಾಂ ಕರ್ಮತು ಸಂಯುಕ್ತ ತುಲ್ಯೋಪಸ್ಥಿತಯೋ ಪಶ್ಯನ್ ಮಮ ಚಾನ್ಯಸ್ಯ ಚೋಭಯೋ ಅನ್ಯಂ ಪುಷ್ಣಾತಿ ಮದ್ಧೀನಂ ಇತಿ ಧೀರೋ ನ ಮುಹ್ಯತಿ. ಪ್ರತಿಭೆಯಲ್ಲಿ ನಿನಗಿಂತ ಕಡಿಮೆ ಆದವನಿಗೆ ಸ್ಯಾಲ್ರಿ ಹೈಕೋ ಅಥವಾ ಇನ್ನೇನೋ ಪ್ರಮೋಷನ್ನೋ ಇರುತ್ತೆ. ಆವಾಗ ನೀನು ಟೆನ್ಷನ್ ಒಳಗಾಗಬಾರ್ದು.
ಒಂದೋ ನಿರ್ಲಿಪ್ತನಾಗಿರಬೇಕು, ಇಲ್ಲವೇ ಸಮಯಕ್ಕೆ ಕಾಯಬೇಕು. ಅವನು ಸಿಕ್ಕಾಕೊಳ್ಳದೆ ಎಲ್ಲೋಗ್ತಾನೆ. ನೀನು ವೇದಾಂತಿ ಆಗಿರ್ತೇನೆ ಅಂದರೆ ನಿರ್ಲಿಪ್ತನಾಗಿರು, ಇಲ್ಲ ವೇದಾಂತಿ ಆಗಲ್ಲ ಅಂತಂದರೆ ಕಾಯ್ತಾ ಇರು. ಕಾಲ ಬರೋದಿಲ್ವೇನು? ಬಂದೇ ಬರುತ್ತೆ. ಇವತ್ತು ರಾತ್ರಿ ಆಯಿತು ಅಂದರೆ ನಾಳೆ ಬೆಳಗ್ಗೆ ಆಗಲೇಬೇಕಲ್ವ? ಬೆಳಗ್ಗೆಗೆ ಕಾಯ್ತಾ ಇರು ಅಷ್ಟೆ. ಇಲ್ಲವೇ ಅದೇ ಬೆಳಗ್ಗೆ ಆಗತ್ತೆ ಅಂದ್ಕೊಂಡು ತಟಸ್ಥವಾಗಿರು. ಹೀಗಿದ್ದರೆ ಬಚಾವಾಗ್ತಿ, ಇಲ್ಲ ಅಂದರೆ ರಾಜರು ಗೊತ್ತಲ್ಲ ಅಂತಂದರೆ ಅವನು ನನಗೆ ಅದೇ ಬಹಳ ಆಶ್ಚರ್ಯ. ಯುಧಿಷ್ಠಿರನ ಪ್ರತಿಕ್ರಿಯೆಗಳು ಹೇಗಿತ್ತು? ಆಮೇಲೆ ತಿದ್ದುಕೊಂಡ ಅವನು ನಾನು ಹೀಗಿರ್ತೇನೆ ಅಂತ, ಅಥವಾ ತಿದ್ದುಕೊಳ್ಳಿಲ್ವಾ? ಇರಲಿ. ಹೀಗೆ ವಿರಾಟ ಪರ್ವದ ಇಷ್ಟು ಭಾಗಗಳನ್ನು ನಾವು ನೋಡಿದೆವು. ಮುಂದೆ ಇನ್ನಷ್ಟು ಇದೆ, ನೋಡುತ್ತೇವೆ. ಮುಂದಿನ ವಾರ ಪ್ರಾಯ ನೀವೆಲ್ಲ ಆನ್ಲೈನಿಗೆ ಬರಬೇಕಾಗಬಹುದು. ಇವರೆಲ್ಲ ಎದುರುಗಡೆ ಕೇಳ್ತಾರೆ. ಕೃಷ್ಣಾರ್ಪಣಂ.